ನಮಸ್ಕಾರ, ಸಿಟಿವಿ ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ ಬಿ ವಿದಾಸ್. ಮೊದಲಿಗೆ ಮುಖ್ಯಾಂಶಗಳು. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನಿಂದ ಚಿಕ್ಕಬಳ್ಳಾಪುರದಲ್ಲಿ 10,000 ಹೊದಿಕೆ ವಿತರಣೆ. ಯಲಹಂಕ ಶಾಸಕ ವಿಶ್ವನಾಥ್ ಸೇರಿ ಹಲವು ಗಣ್ಯರು ಭಾಗಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಯುವಕರಿಗೆ ಅವಕಾಶ ನೀಡಲು ಸಲಹೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆ. 1.07 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನೂತನ ಸುಸಜ್ಜಿತ ಗ್ರಾಮ ಪಂಚಾಯಿತಿ ಕಟ್ಟಡ ವಿವಿಧ ಮೂಲಗಳಿಂದ ಅನುದಾನ ಸಂಗ್ರಹ. ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ನಿಯಂತ್ರಣಕ್ಕೆ ಆಗ್ರಹಿಸಿ ಮಹಾನಾಯಕ ಅಂಬೇಡ್ಕರ್ ಸೇನೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ದಲಿತರ ಕೊಲೆಗಳಿಗೆ ನ್ಯಾಯ, ಸಾಗುವಳಿ ಚೀಟಿ ವಿತರಣೆಗೆ ಒತ್ತಾಯ. ಗ್ರಾಮೀಣ ಬಡ ಮಕ್ಕಳ ಹೊಟ್ಟೆ ಸೇರಬೇಕಾದ ಅಕ್ಕಿ ಸೇರಿದ್ದು ಅಧಿಕಾರಿಗಳ ಜೇಬು. ಜಿಲ್ಲಾಧಿಕಾರಿ ಜಿ ಪ್ರಭು ಅವರಿಂದ 2 ಅಧಿಕಾರಿಗಳ ಅಮಾನತು. ಗುಡಿಬಂಡೆ ತಾಲೂಕಿನ ಕೊಂಡರೆಡ್ಡಿಹಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಾಂಶುಪಾಲ ನಾಗರಾಜ್, ನಿಲಯ ಪಾಲಕಿ ರಾಧಿಕಾ ಅಮಾನತು. ವಾರ್ತೆಗಳ ವಿವರ. ಚುನಾವಣೆ ಸಮಯದಲ್ಲಿ ಭರವಸೆಗಳ ಜೊತೆಗೆ ಸೇವೆಯ ಹೆಸರಿನಲ್ಲಿ ಹಲವು ಕೆಲಸಗಳನ್ನು ಮಾಡೋದು ಸಾಮಾನ್ಯ. ಆದರೆ ಯಾವುದೇ ಚುನಾವಣೆ ಇಲ್ಲದಿರುವಾಗಲೂ ನಿಜವಾಗಿಯೂ ಜನಸೇವೆ ಮಾಡುವವರು ವಿರಳ. ಅದೇ ಸಾಲಿಗೆ ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಸೇರುತ್ತಾರೆ. ಯಾಕೆ ಅಂತೀರಾ? ಈ ಸ್ಟೋರಿ ನೋಡಿ. ವೀಕ್ಷಕರೇ, ಹೀಗೆ ವೇದಿಕೆಯ ಮೇಲೆ ಸಾಲಾಗಿ ನಿಂತು ಬ್ಯಾಗ್ ಸಮೇತ ಹೊದಿಕೆ ಸ್ವೀಕಾರ ಮಾಡ್ತಾ ಇದ್ದಾರಲ್ಲ, ಇವರೆಲ್ಲ ಫಲಾನುಭವಿಗಳೇ. ಇಂತಹ ಫಲಾನುಭವಿಗಳು ಚಿಕ್ಕಬಳ್ಳಾಪುರ ಒಂದರಲ್ಲೇ 10,000 ಮಂದಿ ಎಂದರೆ ನೀವು ನಂಬಲೇಬೇಕು. ಏನಿದು ವಿಚಾರ ಅಂತೀರಾ? ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಇದ್ದಾರಲ್ಲ, ಅವರು ಚಿಕ್ಕಬಳ್ಳಾಪುರದ 10,000 ಮಂದಿಗೆ 10,000 ಹೊದಿಕೆ ಮತ್ತು 10,000 ಬ್ಯಾಗ್ ವಿತರಣೆ ಮಾಡುವ ಕಾರ್ಯಕ್ರಮ ಇಂದು ಚಿಕ್ಕಬಳ್ಳಾಪುರ ಹೊರವಲಯದ ಕಂದವಾರ ಗ್ರಾಮದಲ್ಲಿ ಆಯೋಜಿಸಿದ್ದರು. ಈ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದವರು ಯಲಹಂಕ ಶಾಸಕ ವಿಶ್ವನಾಥ್, ಅವೋಕ್ ವಿಶ್ವನಾಥ್ ಸೇರಿದಂತೆ ಹಲವು ಗಣ್ಯರು. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಹಿಂದಿನಿಂದಲೂ ಜನಸೇವೆ ಮಾಡುತ್ತಲೇ ಬೆಳೆದು ಬಂದವರು. ಸರ್ಕಾರಿ ಶಾಲಾ ಕಾಲೇಜು ಮಕ್ಕಳಿಗೆ ಅಗತ್ಯ ಸೌಲಭ್ಯ, ನಿರ್ಗತಿಕರಿಗೆ, ಅಶಕ್ತರಿಗೆ ಅನುಕೂಲ, ಹೀಗೆ ಹಲವು ಸೇವೆಗಳ ಮೂಲಕವೇ ಪ್ರಸಿದ್ಧಿಗೆ ಬಂದವರು ಸಂದೀಪ್ ರೆಡ್ಡಿಯವರು. ಇದೀಗ ಪ್ರತಿಯೊಬ್ಬರೂ ಬೆಚ್ಚಗೆ ಮಲಗಬೇಕೆಂಬ ಆಲೋಚನೆಯೊಂದಿಗೆ ಇಂದು 10,000 ಹೊದಿಕೆ ಮತ್ತು ಬ್ಯಾಗ್ಗಳನ್ನು ವಿತರಿಸಿ ಮಾನವೀಯತೆ ಮೆರೆದಿದ್ದಾರೆ. ಭವಿಷ್ಯದ ನಾಯಕರಾಗಿ ನಮ್ಮ ಮುಂದೆ ಕಾಣ್ತಿರುವಂತಹ ಅಲೋಕ್ ವಿಶ್ವನಾಥ್ ಅವರು, ಬಂಧು ಮಿತ್ರರೇ, ಜ್ಯೋತಿ ಪರಬ್ರಹ್ಮ ಸರ್ವಣ್ಯರು ಜ್ಯೋತಿಯನ್ನ ಬೆಳಗ್ತಾ ಇದ್ದಾರೆ. ನೀವೆಲ್ಲರೂ ಜೋರಾದ ಚಪ್ಪಾಳೆಯನ್ನ ನೀಡುವುದರ ಮುಖಾಂತರ ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮಕ್ಕೆ ವಿಜೃಂಭಣೆಯಾದಂತಹ ಒಂದು ಚಾಲನೆಯನ್ನ ನೀಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೀವಿ ಸ್ನೇಹಿತರೆ. ಈ ಒಂದು ಕಾರ್ಯಕ್ರಮ ಒಂದು ಹತ್ತು ಬೆಂಬಲ, ನಿಮ್ಮ ಮಾರ್ಗದರ್ಶನ ಸದಾ ನಮ್ಮ ಸಂದೀಪಣ್ಣನಿಗೆ ಇರಲಿ ಅಂತ ಹೇಳ್ತಾ ಆ ತಾಯಿ ಭುವನೇಶ್ವರಿಯಲ್ಲಿ ನಾನು ಸಹ ಪ್ರಾರ್ಥನೆಯನ್ನು ಮಾಡ್ಕೊಳ್ತಾ ಇದ್ದೀನಿ. ಶಾಲು ಮತ್ತು ಹಾರವನ್ನು ನೀಡಿ ಗೌರವಿಸುವಂತಹ ಸಂದರ್ಭ ಬಂದವಳೆ. ಕಾರ್ಯಕ್ರಮದ ಮತ್ತೊಬ್ಬರು ಅತಿಥಿಗಳಾಗಿರುವಂತಹ ಜಿಲ್ಲಾಧ್ಯಕ್ಷರಾಗಿ ಸೇವೆ ಸಲ್ಲಿಸುವಂತಹ ನಮ್ಮ ಮುಕ್ತಮಣಿಯಪ್ಪಣ್ಣ ಅವರಿಗೆ ನೆನಪಿನ ಕಾಣಿಕೆ ಹಾಗೂ ಶಾಲುವನ್ನು ನೀಡಿ ಗೌರವಿಸಬೇಕು. ಈ ವೇಳೆ ಮಾತನಾಡಿದ ಯಲಹಂಕ ಶಾಸಕ ವಿಶ್ವನಾಥ್, ಸಂದೀಪ್ ರೆಡ್ಡಿ ಅವರನ್ನು ರಾಜಕೀಯಕ್ಕೆ ಬರಲು ಪ್ರೇರೇಪಿಸಿದ್ದು ನಾನೇ. ಮುಂದಿನ ಬಾರಿಯೂ ಸುಧಾಕರ್ ಅವರಿಗೆ ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಟಿಕೆಟ್ ನೀಡಿದರೂ ಅವರ ಪರವಾಗಿಯೇ ದುಡಿಯುತ್ತೇವೆ. ಸುಧಾಕರ್ ಅವರು ಮತ್ತೆ ಸಂಸದರಾಗಿ ಕೇಂದ್ರ ಸಚಿವರಾಗಲಿ. ಸಂದೀಪ್ ರೆಡ್ಡಿಯಂತಹ ಯುವಕರನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಬೆಳೆಸಲಿ ಎಂದು ಸಲಹೆ ನೀಡಿದರು. ರಾಜಕೀಯವಾಗಿ ಪ್ರಸ್ತಾಪ ಮಾಡಿದ ವಿಶ್ವನಾಥ್ ಅವರು ವಿಧಾನಸಭೆಯಲ್ಲಿ ಶಿವಲಿಂಗೇಗೌಡರು ಆಡಿದ ಮಾತಿನ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದರು. ದೇವೇಗೌಡರ ಪಾಳ್ಯದಲ್ಲಿದ್ದ ಶಿವಲಿಂಗೇಗೌಡ
ಇದೀಗ ದೇವೇಗೌಡರನ್ನು ತೆಗಳುತ್ತಾರೆ. ಅವರ ರೀತಿಯಲ್ಲಿ ಬಣ್ಣ ಬದಲಿಸೋ ರಾಜಕೀಯ ನಮಗೆ ಬರಲ್ಲ. ರಾಜಕೀಯಕ್ಕಾಗಿ ಸೇವೆ ಮಾಡುವ ವ್ಯಕ್ತಿ ಸಂದೀಪ್ ಅಲ್ಲ. ಇನ್ನು 2.5 ವರ್ಷ ಚುನಾವಣೆ ಇರಬೇಕಾದ್ರೆ ಈಗಲಿಂದಲೇ ಸೇವೆ ಮಾಡುವ ಅಗತ್ಯ ಇರಲಿಲ್ಲ. ರಾಜಕಾರಣ ಕೆಟ್ಟದ್ದಲ್ಲ, ರಾಜಕಾರಣಿಗಳು ಕೆಟ್ಟವರಾಗಿದ್ದಾರೆ. ಮೋದಿಯವರ ರಾಜಕಾರಣಕ್ಕೆ ಅಮೆರಿಕಾದ ಟ್ರಂಪ್ ಕೂಡ ನಡುಗುತ್ತಾರೆ. 50% 18% ತೆರಿಗೆ ಇಳಿಸಲಾಯಿತು ಎಂದರು. ಇವತ್ತು ಟ್ರಸ್ಟ್ ಅನ್ನ ಮಾಡಿ ಇಡೀ ಚಿಕ್ಕಬಳ್ಳಾಪುರದ ಮನೆ ಮಾತಾಗಿರ್ತಕ್ಕಂಥ ಸಂದೀಪ್ ರೆಡ್ಡಿ ಅವರು ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ನಿಮ್ ಸದೈವ. ನಮ್ಮ ಯಲಹಂಕದಲ್ಲಿ ಯಾರು ಇಂಥವ್ರು ಇಲ್ಲ. ಇನ್ನು ಇವತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರದ ಲೋಕಸಭಾ ಸದಸ್ಯರು ಬರಬೇಕಾಗಿತ್ತು. ಡಾಕ್ಟರ್ ಸುಧಾಕರ್ ಅವರು ಇವತ್ತು ಪಾರ್ಲಿಮೆಂಟ್ ನಡೀತಾ ಇರೋದ್ರಿಂದ ಬಹಳ ಪ್ರಮುಖವಾದಂತಹ ಚರ್ಚೆ ಆಗ್ತಾ ಇರೋದ್ರಿಂದ ಅಲ್ಲಿದ್ದಾರೆ. ನಾನೇನು ಬಹಳ ಜಾಸ್ತಿ ಮಾತಾಡಕ್ ಹೋಗಲ್ಲ. ಕಳೆದ ಒಂದು 2.5-3 ವರ್ಷದಿಂದ ನಮ್ಮ ಆನಂದ್ ಅಂತೇಳಿ ಇದು ಸಹಜವಾಗಿ ಇರ್ತದೆ. ನಾನು ಹೇಳಿದ್ದೀನಲ್ಲ, ನಮ್ಮ ಮಗನಿಗೆ ಸೀಟ್ ಸಿಗ್ಲಿಲ್ಲ ಅಂದಾಗ ನಾವು ವಿರೋಧ ಮಾಡಿರೋದು ನಿಜ ಎಲ್ಲ ಆಡೋದು. ಒಂದ್ಸರಿ ಹೈಕಮಾಂಡ್ ತೀರ್ಮಾನ ಮಾಡಿದ್ಮೇಲೆ ನಾವು ದೂಸರ ಮಾತಾಡಕ್ ಹೋಗಲ್ಲ. ಮಾತಾಡಿದ್ರೆ ರಿಯಾಕ್ಟ್ ಮಾಡ್ತೀವಿ ಬಿಟ್ರೆ ನಾವು ಎಲ್ಲೂ ಕೂಡ ಆಗಿಲ್ಲ. ಅವರು ನಮ್ಮ ಗೌರವಾನ್ವಿತ ಸಂಸದಸ್ರು. ನಾನು ಹೇಳಿದ್ದೀನಿ, ಮುಂದಕ್ಕೂ ಅವರ ಲೋಕಸಭಾ ಸದಸ್ಯರಾಗಬೇಕು. ನಾವು ಯಾರನ್ನೂ ಕ್ಯಾಂಡಿಡೇಟ್ ಹಾಕಲ್ಲ, ಅವ್ರನ್ನೇ ಗೆಲ್ಸ್ಕೊಂಬರ್ತೀವಿ. ಮತ್ತೆ ನಮ್ಮ ಕ್ಷೇತ್ರಕ್ಕೆ ಬರುವಂಥದ್ದು ಬೇಡ, ಸುಮ್ಮನೆ ಅನೌನ್ಸ್ ಮಾಡಿದ್ರೆ ಸಾಕು, ಅವ್ರು ಗೆಲ್ಸ್ಕೊಂಬರ್ತೀವಿ. ಮತ್ತು ಅವರು ಎಲ್ಲ ಅರ್ಹತೆ ಇರ್ತಕ್ಕಂಥವ್ರು. ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡುವಂಥ ಭಾಷೆ ಮೇಲೆ ಪಾಂಡಿತ್ಯ ಇದೆ. ಸೊ ಅವರಲ್ಲಿ ಮಂತ್ರಿ ಆಯಿತು ಅಂದರೆ ನಮ್ಮ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಯಲಹಂಕ ಸೇರಿದಂಗೆ ಒಂದಷ್ಟು ಅಭಿವೃದ್ಧಿ ಆಗ್ಬೋದು ಅಂತಕ್ಕಂಥದ್ದು ನಮ್ಮ ಆಸೆ. ಯಾಕಂದ್ರೆ ಇಲ್ಲಿವರೆಗೂ ಭಾರತೀಯ ಜನತಾ ಪಾರ್ಟಿ 3 ಬಾರಿ ಇಲ್ಲಿ ಗೆದ್ದಿದೆ, ಯಾರು ಕೂಡ ಮಂತ್ರಿ ಆಗಲಿಲ್ಲ. ಈ ಭಾಗದಲ್ಲಿ ಮುಂದೆ ಒಬ್ಬ ಒಕ್ಕಲಿಗ ನಾಯಕ ಅವಕಾಶ ಸಿಗ್ಬೋದು ಅಂತಕ್ಕಂಥದ್ದು. ಸೊ ಅವರಲ್ಲಿ ಮುಂದುವರಿಲಿ ಅಂತೇಳಿ ನಮ್ಮ ಬಯಕೆ. ನೋಡ್ರಿ, ಒಂದು ಈಗ ಯುವಕರಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯಲ್ಲಿ ನೀವು ನೋಡಿರ್ಬೋದು, 45 ವರ್ಷದ ವಯಸ್ಸಿರ್ತಕ್ಕಂಥವ್ರನ್ನ ನಮ್ಮ ರಾಷ್ಟ್ರೀಯ ಅಧ್ಯಕ್ಷನ್ ಮಾಡವ್ರೆ. ನರೇಂದ್ರ ಮೋದಿ ಅವ್ರ ಕೈಲಿ ಇರ್ತಕ್ಕಂಥದ್ದು ಯುವಕರಿಗೆ ಅಧಿಕಾರವನ್ನು ಕೊಡಬೇಕು, ಜವಾಬ್ದಾರಿಯನ್ನು ಕೊಡಬೇಕು ಅಂತೇಳಿ. ಈಗಿನ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಡಾಕ್ಟರ್ ಸುಧಾಕರ್ ಅವರು ಈಗಾಗಲೇ MP ಆಗಿದ್ದಾರೆ. ಈ ಕ್ಷೇತ್ರದಲ್ಲಿ ಬೇರೆ ಇನ್ಯಾರು ಗೋಚರಿಸ್ತಾ ಇಲ್ಲ ಅಲ್ಲ ಕಡೆಗೆ. ಈಗ ಸಂದೀಪ್ ರೆಡ್ಡಿ ಅವರು ರಾಜಕೀಯಕ್ಕೆ ಬರಬೇಕು ಅಂತ ಏನು ಮೊದಲಿಂದ ಇರಲಿಲ್ಲ. 8.5 ವರ್ಷದಿಂದ ಅವ್ರು ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ ಮುಖಾಂತರ ಮಾಡಿದ್ರು. ನಾನು ಅವ್ರನ್ನ ಪರಿಚಯ ಮಾಡಿಕೊಂಡು ರಾಜಕೀಯಕ್ಕೆ ಸ್ವಲ್ಪ ಓಡಾಡು ಅಂತ ಹೇಳಿದ್ದೀವಿ. ಸೊ ಮುಂದೆ ಖಂಡಿತವಾಗಿ ಕೂಡ ರಾಜ್ಯ ನಾಯಕರು ನಮ್ಮ ವರಿಷ್ಠರ ಕಣ್ಣು ಬಿದ್ದೇ ಬೀಳ್ತದೆ. ಮತ್ತು ಜನಗಳ ಅಭಿಪ್ರಾಯ ಭಾಳ ಪ್ರಮುಖವಾಗಿ ಇಲ್ಲಿನ ಚಿಕ್ಕಬಳ್ಳಾಪುರ ಜನ ಅವ್ರನ್ನ ಇಷ್ಟಪಡಬೇಕು, ಒತ್ತಾಯವನ್ನು ಹಾಕಬೇಕು, ಮತ್ತು ಲೋಕಸಭಾ ಸದಸ್ಯರ ಆಶೀರ್ವಾದ ಕೂಡ ಇರಬೇಕು. ಖಂಡಿತವಾಗಿ ಕೂಡ ಇಂಥವರು. ನಮ್ಮ ತಾಯಿ ಊರು ಚಿಕ್ಕಬಳ್ಳಾಪುರ ತಾಲೂಕಿನ ಸೊಪ್ಪಹಳ್ಳಿ. ಹಾಗಾಗಿ ಅಲ್ಲಿ ಜಮೀನು ಖರೀದಿಸಿದ್ದೇನೆ. ಈಗ ಜಮೀನು ಚಿಕ್ಕಬಳ್ಳಾಪುರದಲ್ಲಿ ಕೇಳುವಂತಿಲ್ಲ. ಒಳಗೆ ವಿಷ ಇಟ್ಕೊಂಡು ಮೇಲೆ ಬೆಣ್ಣೆ ಮಾತು ಆಡೋರನ್ನ ನಂಬಬೇಡಿ. ಸೇವೆ ಮಾಡುವಂತಹ ವ್ಯಕ್ತಿಗಳನ್ನು ಆಯ್ಕೆ ಮಾಡಿ ಎಂದು ಮನವಿ ಮಾಡಿದರು. ಕಳೆದ 10 ವರ್ಷದಿಂದ ಬಕೆಟ್ ಹಿಡಿದು ಕಾಯುತ್ತಿದ್ದೇವೆ. ಎತ್ತಿನ ಹೊಳೆ ನೀರು ಬಂದಿಲ್ಲ. ಎಲ್ಲ ಜಲ ಎಂದರು. ಆದರೆ ಬರೀ ಮಲ ತುಂಬಿಕೊಂಡಿದೆ. ನದಿ ನೀರು ಸಿಕ್ಕರೆ ಚಿಕ್ಕಬಳ್ಳಾಪುರ ಹಿಡಿಯಕ್ಕಾಗಲ್ಲ. ಚಿಕ್ಕಬಳ್ಳಾಪುರ ಜನತೆ ಸೇವೆ ಮಾಡುವವರನ್ನು ಮರೆಯಬೇಡಿ ಎಂದು ಸಲಹೆ ನೀಡಿದರು. 5 ಕೋಟಿ ಅಂತ ಎದ್ರು. ನಾವು ಈ ಕಡೆ ಬರಲ್ಲ ಬಿಡ್ರಪ್ಪ, ಯಾಕೆ ಬೇಕು ನಮ್ಗೆ? ನಾವ್ ಎಲೆಕ್ಷನ್ಗೆ ಏನಿದ್ರು ಬರ್ತೀವಿ, ಜಮೀನ್ ಸವಾಸ ಬೇಡ. ನಮ್ಮ ತಾಯಿ ಊರು ಸೊಪ್ಪಳ್ಳಿ, ನಮ್ಮ ತಾಯಿ ಊರು ಸೊಪ್ಪಳ್ಳಿ. ನಮ್ಮ ತಾಯಿ ನೆನಪುಗೋಸ್ಕರ ಮಂಚೇನಹಳ್ಳಿಯಲ್ಲಿ ಒಂದು ಸ್ವಲ್ಪ ಜಮೀನ್ ತಗೊಂಡಿದ್ದೀನಿ. 6 ಅಡಿ ಹತ್ರ ಒಂದು ಸ್ವಲ್ಪ ಜಮೀನ್ ತಗೊಂಡಿದ್ದೀನಿ. ಆದ್ರೆ ನಮ್ಮ ತಾಯಿ ತೀರೋದ್ರು. ನನ್ನ ಸೊಪ್ಪಳ್ಳಿ ನನ್ನ ಸಂಬಂಧಿಕರೆಲ್ಲ ಬಂದವ್ರೆ. ಬಹಳಷ್ಟು ಜನ ಇಲ್ಲಿ ಬಂಡಿರಾಮನಹಳ್ಳಿ, ಮಂಚೇನಹಳ್ಳಿ, ರಾಯನಕಲ್ಲು ಈ ಕಡೆ ಎಲ್ಲ ಬಹಳಷ್ಟು ಬಂಧುಗಳವ್ರೆ. ಸುಧಾಕರ್ ಅವರು ಬೈ ಎಲೆಕ್ಷನ್ ನಿಂತ್ಕೊಂಡಾಗ ಆ ಭಾಗದಲ್ಲಿ ನಾನು ಕ್ಯಾನ್ವಾಸ್ ನಮ್ಮ ಹುಡುಗನೆಲ್ಲ ಕರ್ಕೊಂಡು ಬಂದಿದ್ದೆ. ನಾನು ತುಂಬಾ ಚೆನ್ನಾಗಿ ನಮಗೆ ಸ್ಪಂದಿಸುವಂತ ಕೆಲಸ ಮಾಡಿದ್ರು. ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ರೆಡ್ಡಿ ಮಾತನಾಡಿ, ಟ್ರಸ್ಟ್ ಮೂಲಕ ತಮ್ಮ ಕೈಲಾದ ಸಹಾಯವನ್ನು ಕಳೆದ 8 ವರ್ಷಗಳಿಂದ ಮಾಡಿಕೊಂಡು ಬರಲಾಗುತ್ತಿದೆ. ಪ್ರತಿಯೊಬ್ಬರೂ ಆನಂದವಾಗಿರಬೇಕು ಎಂಬುದು ನನ್ನ ಆಸೆ. ಓಟ್ಗಾಗಿ, ರಾಜಕೀಯಕ್ಕಾಗಿ ಸೇವೆ ಮಾಡುತ್ತಿಲ್ಲ. ಆದರೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸೇವೆ ಮಾಡುವ ಅವಕಾಶವನ್ನು ಜನರು ಕಲ್ಪಿಸಿದರೆ ರಾಜಕೀಯಕ್ಕೆ ಬರಲು ಸಿದ್ಧರಿರುವುದಾಗಿ ಹೇಳಿದರು. ನಾನು ಅಬ್ಸರ್ವ್ ಮಾಡ್ದಂಗೆ ಅವ್ರು ಏನ್ ಹೇಳಿದ್ರು ಅಂತಂದ್ರೆ, ಸಂಸದ ಸುಧಾಕರ್ ಅವರು ದೇಶಕ್ಕೆ ಬೇಕಾಗುತ್ತೆ, ಸಂದೀಪ್ ಅಂತ ಯುವಕರನ್ನ ಬೆಳೆಸುವಂತ ಕೆಲಸ ಮಾಡೋಣ ಅಂತ ಹೇಳಿದ್ರು. ಬಿಟ್ರೆ ಸಂದೀಪೇ ಆಗ್ಬಿಡ್ಬೇಕು ಅಂತಾನು ಏನಿಲ್ಲ. ಅವ್ರು ಹೇಳಿದ್ದಂತ ಮಾತುಗಳಲ್ಲಿ ನಾವು ಕೇಳಿದ್ವಿ. ಏನಂದ್ರೆ ಹೈಕಮಾಂಡ್ ಇದೆ, ಇಲ್ಲಿ ಜನಗಳ ನಾಡಿ ಮಿಡಿತ ಅರ್ಥ ಮಾಡ್ಕೊಂತಾರೆ, ಈ ರೀತಿ ಎಲ್ಲ ಕೆಲಸಗಳಾದ್ಮೇಲೆ ಯಾರಿಗೋ ಒಬ್ಬರಿಗೆ ಟಿಕೆಟ್ ಕೊಡೋ ಅಂತ ಕೆಲಸ ಆಗುತ್ತೆ, ಆ ರೀತಿಯ ಮಾತನ್ನ ಹೇಳಿದ್ರು. ಬಿಟ್ರೆ ಅವ್ರು ಅಲ್ಲಿಗೆ ಇವ್ರು ಇಲ್ಲಿಗೆ ಅಂತ ಹೇಳ್ಬಿಟ್ಟು ಕಡಾಖಂಡಿತವಾಗಿ ಏನು ಹೇಳಿಲ್ಲ. ಒಂದು ಮಾತಂತೂ ಹೇಳಿದ್ದೇನೆಂದ್ರೆ, ಸಂಸದರಾಗಿ ಅಲ್ಲಿ ಹೋಗಿದ್ದಾರೆ, ಮತ್ತೆ ಇಲ್ಲಿ ಬರೋದಕ್ಕಿಂತ
ಅವರು ಅಲ್ಲಿ ಸೇವೆ ಮುಂದುವರಿಸಲಿ ಅನ್ನೋದು ಅವರ ಒಂದು ಉದ್ದೇಶ. ನೀವು ಕೂಡ ರಾಜಕಾರಣಕ್ಕೆ ಬರುವಂತಹ ಅಭಿಲಾಷೆಯನ್ನು ವ್ಯಕ್ತಪಡಿಸ್ತೀರಿ, ಏನ್ ಹೇಳ್ತೀರಿ ಸರ್? ಜನಗಳಿಗೆ ಏನ್ ಹೇಳ್ತೀರಿ ಸರ್? ಸ್ಪರ್ಧೆ ಉಂಟು ಮಾಡ್ತದೆ ಅಲ್ವಾ? ಸ್ಪರ್ಧೆ ಎಲ್ಲಿ ಉಂಟು ಮಾಡ್ತಾ ಇದೆ ನಂಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಸ್ಪರ್ಧೆ ಉಂಟು ಮಾಡ್ತಾ ಇದೆ? ಏನ್ ಸ್ಪರ್ಧೆ ಉಂಟು ಮಾಡ್ತಿದೆ? ಮತ್ತೆ ಯಾವ್ದಾದ್ರು ಒಂದು ಪಕ್ಷ ಅಂತಂದ್ರೆ ಆಂತರಿಕವಾದ ಒಂದು ಸ್ಪರ್ಧೆ ಇದ್ದೇ ಇರುತ್ತಲ್ಲ, ಎಲ್ಲ ಪಕ್ಷಗಳಲ್ಲೂ ಇರುತ್ತೆ. ಈಗ ಏನು ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗಾಗಲೇ ಸಿಟ್ಟಿಂಗ್ MLA ಇದ್ದಾರೆ. ಸಿಟ್ಟಿಂಗ್ MLAಗೆ ಟಿಕೆಟ್ ಕೊಡಬೇಕು ಅಂತ ಯಾವುದೋ ಒಂದು ಲಿಖಿತ ಶಾಸನ ಏನಿಲ್ವಲ್ಲ, ಆ ಪಕ್ಷದಲ್ಲಿ ಇನ್ನೊಂದಷ್ಟು ಜನ ಪ್ರಯತ್ನ ಪಡ್ಬೋದು. ಅದೇ ರೀತಿ ನಡೀತಾನೆ ಇರ್ತದೆ. ರಾಜಕೀಯ ಅಂತಂದ್ರೆ ಪ್ರತಿಯೊಬ್ಬರಿಗೂ ಏನೋ ಒಂದು ಅಧಿಕಾರ ಬೇಕು, ಅಧಿಕಾರದ ಮುಖಾಂತರ ಸೇವೆ ಮಾಡಬೇಕು ಅನ್ನೋ ಒಂದು ಅಭಿಲಾಷೆ ಎಲ್ಲರಲ್ಲೂ ಇರುತ್ತೆ. ಅದೊಂದು ಸ್ಪರ್ಧೆ, ಆರೋಗ್ಯಯುತವಾದ ಸ್ಪರ್ಧೆ ನಡೀತಾನೆ ಇರ್ತದೆ. ಅದು ಎಲ್ಲ ಭಾಗದಲ್ಲೂ ಸಹಜ ಸರ್. ಜನಗಳಿಗೆ ನಾವು ಏನಾದರೂ ಅವಕಾಶ ಸಿಕ್ಕಿದ್ರೆ ನಿಮ್ಮ ಮುಂದೆ ಬರ್ತೀವಿ. ಡೆಫಿನೆಟ್ ಆಗಿ ಇದುವರೆಗೂ ಏನು ಕೆಲಸ ಮಾಡಿದರೆ ಜನ, ಅದಕ್ಕಿಂತ ವಿಭಿನ್ನವಾಗಿ ನಾವು ಕೆಲಸ ಮಾಡಿ ತೋರಿಸ್ತೀವಿ. ಅವಕಾಶ ಸಿಕ್ಕಿದ್ರೆ ನೀವು ನಿಮ್ಮ ಮನೆ ಮಗ ಅಂತ ಸಂದೀಪ್ ಅಂತ ಅಂದ್ಕೊಂಡು ಒಂದು ಅವಕಾಶ ಕೊಡಿ ಅಂತ ಕೇಳ್ತೀವಿ. ಅಷ್ಟು ಬಿಟ್ಟರೆ ನಾನು ಆಗಲೇ ಬಿಡಬೇಕು ಅನ್ನೋ ಡೆಸ್ಪಿರೇಷನ್ ನನಗೇನಿಲ್ಲ. ನಮಗಿನ್ನ ವಯಸ್ಸಿದೆ, ಜೊತೆಗೆ ತುಂಬ ಅವಕಾಶಗಳು ಸಿಗ್ತಾನೆ ಇರ್ತದೆ. ಅದ್ರ ಪಾಡಿಗೆ ಅದು ಕೆಲಸ ಮಾಡ್ತಾ ಹೋಗ್ತೀವಿ. ಅದನ್ನು ಆರೋಗ್ಯಯುತವಾಗಿ ತಮಾಷೆಯಾಗಿ ಹೇಳಿದಂತಹ ಮಾತದು. ನಾವು ಅಧಿಕಾರದಲ್ಲಿ ಇರಲಿ ಇಲ್ದಿರೋವಾಗಲಿ ವಿಶ್ವಣ್ಣ ಅಂತೂ 100% ಅಧಿಕಾರದಲ್ಲಿ ಇರ್ತಾರೆ. ಈಗಾಗಲೇ ಅವರು ಅಧಿಕಾರದಲ್ಲಿ ಕೂತಿದ್ದಾರೆ. ಮುಂದಿನ ದಿನಗಳಲ್ಲಿ ಅವರು ಏನು ನನ್ನ ಸರ್ಕಾರ, ನಮ್ಮ BJP ಸರ್ಕಾರ ಬಂದರೆ ಖಂಡಿತವಾಗ್ಲೂ ಅವರು ಸಚಿವರಾಗದಂಥ ಗ್ಯಾರಂಟಿ. ಅವರ ಒಂದು ಸಹಾಯ ತಗೊಂಡು ನಮ್ಮ ಚಿಕ್ಕಬಳ್ಳಾಪುರವನ್ನು ಯಲಹಂಕ ಮಾದರಿಯಲ್ಲೇ ಅಭಿವೃದ್ಧಿ ಪಡಿಸ್ಬೇಕು ಅನ್ನೋದನ್ನು ನಾನು ಅವರ ತಮ್ಮನಾಗಿರೋದ್ರಿಂದ ಒಂದು ತಮಾಷೆಯಾಗಿ ಒಂದು ಮಾತಾಡದೆ ಬಿಟ್ರೆ ಅವರಿಗೆ ಚಾಲೆಂಜ್ ಮಾಡುವಷ್ಟು ದೊಡ್ಡವನು ನಾನು. ಈ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುಕ್ತ ಮುನಿಯಪ್ಪ, ಡಾಕ್ಟರ್ ಶಶಿಧರ್, ಚಿತ್ರ ಸಾಹಿತಿ ವರದರಾಜು, ಡಾಕ್ಟರ್ ಮಧುಕರ್ ಸೇರಿದಂತೆ ಇತರರು ಹಾಜರಿದ್ದರು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡಿರುವ ಅಗಲಗುರ್ಕಿ ಗ್ರಾಮ ಪಂಚಾಯಿತಿಯ ನೂತನ ಕಟ್ಟಡ ನಿರ್ಮಾಣ ಪೂರ್ಣಗೊಂಡಿದ್ದು ಇಂದು ಉದ್ಘಾಟನೆ ನೆರವೇರಿಸಲಾಯಿತು. 1.07 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ಇನ್ನು ಮುಂದೆ ಸ್ಥಳೀಯರಿಗೆ ಗ್ರಾಮ ಪಂಚಾಯಿತಿ ಸೇವೆ ಸನಿಹದಲ್ಲಿಯೇ ಲಭ್ಯವಾಗಲಿದೆ. ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದಿಕೊಂಡೇ ಇರುವ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಇಂದು ಉದ್ಘಾಟನೆಯಾಯಿತು. ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಮತ್ತು ಅಗಲಗುರ್ಕಿ ಗ್ರಾಮ ಪಂಚಾಯಿತಿ PDO ಅಶೋಕ್ ನೂತನ ಕಟ್ಟಡ ಉದ್ಘಾಟನೆಯಲ್ಲಿ ಭಾಗವಹಿಸಿದ್ದರು. ವಿವಿಧ ಮೂಲಗಳಿಂದ 1.07 ಕೋಟಿ ಅನುದಾನದಲ್ಲಿ ಸುಸಜ್ಜಿತ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು, ಈ ಕಟ್ಟಡದಲ್ಲಿ ಇನ್ನು ಮುಂದೆ ಸ್ಥಳೀಯರಿಗೆ ಸೇವೆಗಳು ಲಭ್ಯವಾಗಲಿವೆ. ನೂತನ ಕಟ್ಟಡ ಉದ್ಘಾಟನೆ ನಂತರ ಮಾತನಾಡಿದ ತಾಲೂಕು ಪಂಚಾಯಿತಿ ಇಒ ಮಂಜುನಾಥ್ ಅವರು, ವಿವಿಧ ಮೂಲಗಳಿಂದ 59 ಲಕ್ಷ, ಕಾಂಪೌಂಡ್ ನಿರ್ಮಾಣಕ್ಕೆ 10 ಲಕ್ಷ ಅನುದಾನ, ನರೇಗಾದಲ್ಲಿ 20 ಲಕ್ಷ ಅನುದಾನ ಬಳಕೆ ಮಾಡಲಾಗಿದೆ. RGPSY ಯೋಜನೆಯಡಿ ಕಟ್ಟಡದ ಒಳಾಂಗಣ ವಿನ್ಯಾಸಕ್ಕೆ 10 ಲಕ್ಷ ಬಳಕೆ ಮಾಡಲಾಗಿದ್ದು 6 ಲಕ್ಷ ರುಗಳನ್ನು ಇತರೆ ಕಾಮಗಾರಿಗಳಿಗೆ ಬಳಸಲಾಗಿದೆ. ಎಲ್ಲ ಸೇರಿ ಒಟ್ಟು 1.07 ಕೋಟಿ ವೆಚ್ಚದಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದ್ದು ನಿಗದಿತ ಕಾಲಮಿತಿಯಲ್ಲಿ ಕಟ್ಟಡ ನಿರ್ಮಾಣ ಮಾಡಲಾಗಿದೆ ಎಂದರು. ಸಂಪನ್ಮೂಲನು ತುಂಬ ಚೆನ್ನಾಗಿತ್ತು, ಉತ್ತಮ ಆಡಳಿತ ವ್ಯವಸ್ಥೆ ಇತ್ತು. ಆದರೆ ನಮಗೆ ನಿವೇಶನದ ಕೊರತೆಯಿಂದ ಇಲ್ಲಿ ಸಕಾಲದಲ್ಲಿ ಕಟ್ಟಡ ಕಟ್ಟೋದಕ್ಕೆ ಆಗಿರಲಿಲ್ಲ. ನಮ್ಮ ಸರ್ ಹೇಳಿದಾಗೆ ಇವತ್ತೇನು ಇಲ್ಲಿ ಕಟ್ಟಡ ಇದೆ ಇದು ಒಂದು 10-12 ವರ್ಷದ ಹಿಂದೆ ಆಗಬೇಕಿತ್ತು. ಆದರೆ ನಿವೇಶನದ ಕೊರತೆ ಇತ್ತು. ಆದರೆ ತದನಂತರದ ಬಂದಂಥ ಸರ್ಕಾರದ ನಿಯಮಗಳಲ್ಲಿ ಇಲ್ಲಿ ಹುಲ್ಲುಬನಿ ಖರಾಬು ಅಂತ ಇತ್ತು. ಊರು ಒಳಗಡೆ ನಮ್ಮ ಉದ್ದೇಶ ಸ್ಥಳೀಯರಿಗೆ ಅವರ ಅಂಗೈ ಹಂತದಲ್ಲಿ ಹೇಟಿಕಬೇಕು ಸರ್ಕಾರಿ ಸೇವೆ ಅನ್ನೋದು. ಹಾಗಾಗಿ ಈ ಗ್ರಾಮದಲ್ಲೇ ಒಂದು ಕಟ್ಟಡ ಕಟ್ಟೋದಕ್ಕೆ ಇದ್ದಂಥ ಮೂಲ ಕೊರತೆ ನಿವೇಶನ ಇತ್ತು. ಕಾರಣ ಇದು ಹುಲ್ಲುಬನೆ ಖರಾಬಿ ಇತ್ತು, ನಮ್ಮ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿರಲಿಲ್ಲ. ಆದರೆ ಸರ್ಕಾರ ಕಂದಾಯ ಇಲಾಖೆ ಅದನ್ನು ನಮ್ಮ ಈ ಒಂದು ಗ್ರಾಮ ಠಾಣ ಅಂತ ಇದನ್ನು ಎಕ್ಸ್ಟೆನ್ಷನ್ ಮಾಡಿ ಈ ಒಂದು ನಿವೇಶನ ಕಟ್ಟೋದಕ್ಕೆ ಅವಕಾಶ ಕಲ್ಪಿಸಲಾಗಿತ್ತು. ಈ ಒಂದು ಕ್ಷಣದಲ್ಲಿ ನಾನು ಆ ಒಂದು ಕರ್ತವ್ಯ ನಿರ್ವಹಿಸಿದಂಥ ಅಧಿಕಾರಿಗಳನ್ನು ಸ್ಮರಿಸೋದು ನನ್ನ ಕರ್ತವ್ಯ ಅಂತ ಪರಿಭಾವಿಸ್ತೀನಿ.
ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ಪಿಡಿಒ ಅಶೋಕ್ ಮಾತನಾಡಿ, ನಿವೇಶನ ಕೊರತೆಯಿಂದ ಕಟ್ಟಡ ನಿರ್ಮಾಣ ತಡವಾಯಿತು. ಆದರೆ ನಂತರ ಸರ್ಕಾರಿ ಜಮೀನು ಬಳಸಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು 1.07 ಕೋಟಿ ರುಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಸುಸಜ್ಜಿತ ಕಟ್ಟಡ ಇನ್ನು ಮುಂದೆ ಸ್ಥಳೀಯರ ಸೇವೆಗೆ ಮೀಸಲಾಗಿದೆ ಎಂದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ದಲಿತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ನಿಯಂತ್ರಿಸಬೇಕು. ಗೌಚೇನಹಳ್ಳಿ ಕೊಲೆ ಪ್ರಕರಣವನ್ನು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದು, ದಲಿತರಿಗೆ ಸಮಾನ ಸ್ಥಾನಮಾನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಮಹಾನಾಯಕ ಅಂಬೇಡ್ಕರ್ ಸೇನೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ದಲಿತರ ಮೇಲೆ ನಡೆಯುತ್ತಿರುವ ದಬ್ಬಾಳಿಕೆ ನಿಯಂತ್ರಿಸಬೇಕು. ಗೌಚೇನಹಳ್ಳಿ ಕೊಲೆ ಪ್ರಕರಣವನ್ನು ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವುದು, ದಲಿತರಿಗೆ ಸಮಾನ ಸ್ಥಾನಮಾನ ನೀಡುವುದು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಇಂದು ಮಹಾನಾಯಕ ಅಂಬೇಡ್ಕರ್ ಸೇನೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ ನಡೆಸಲಾಯಿತು. ಚಿಕ್ಕಬಳ್ಳಾಪುರ ತಾಲೂಕಿನ ಚಾಮರಾಜಪೇಟೆ ಶ್ರೀಕಾಂತ್, ಕದಿರಪ್ಪ ಮದ್ರೇನಹಳ್ಳಿ, ಗೌಚೇನಹಳ್ಳಿಯ ಸುಭಾಷ್ ಮತ್ತು ಮುನಿರಾಜು ಎಂಬುವವರನ್ನು ಬಲಾಢ್ಯರು ಕೊಲೆ ಮಾಡಿದ್ದು, ಈ ಸಂಬಂಧ ಪೊಲೀಸರು ಅಟ್ರಾಸಿಟಿ ಕೇಸ್ ಹಾಕದೆ ನಿರ್ಲಕ್ಷ್ಯ ಮಾಡಿದ್ದಾರೆ ಎಂದು ಪ್ರತಿಭಟನಾಕಾರರು ಆರೋಪಿಸಿದರು. ಚಿಕ್ಕಬಳ್ಳಾಪುರ ತಾಲೂಕಿನ ಆವಲಗುರ್ಕಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬಾರ್ಲಹಳ್ಳಿಯಲ್ಲಿ 23 ಕುಟುಂಬಗಳು ಸಾಗುವಳಿ ಮಾಡುತ್ತಿರುವ ಜಮೀನಿಗೆ ಖಾತೆ ಪಹಣಿ ದುರಸ್ತಿ ಮಾಡಿಲ್ಲ ಎಂದು ಅವರು ಅಳಲು ತೋಡಿಕೊಂಡರು. ಈ ಎಲ್ಲ ಸಮಸ್ಯೆಗಳ ಪರಿಹಾರ ಮಾಡಬೇಕು, ಇಲ್ಲವಾದರೆ ಉಗ್ರ ಹೋರಾಟ ಮಾಡುವುದಾಗಿ ಈ ವೇಳೆ ಎಚ್ಚರಿಕೆ ನೀಡಿದರು. ರಾಜಕೀಯ ಪಿತೂರಿದ ಸಾಗುವಳಿ ಕೊಡ್ತಾ ಇದ್ದಾರೆ. ಇವತ್ತು ದಲಿತರನ್ನು ದಮನ ಮಾಡ್ತಕ್ಕಂಥ ಇಡೀ ಕರ್ನಾಟಕ ಸರ್ಕಾರ ಆಳ್ತಕ್ಕಂಥ ನಮ್ಮ ಸರ್ಕಾರ ಇವತ್ತು ನಮ್ಮನ್ನು ದಮನ ಮಾಡ್ತಾ ಇದೆ. ಇವತ್ತು ನಾವು ಏನು 24-25 ಬೇಡಿಕೆ ಹೋರಾಟ ಮಾಡಿದ್ದೀವಿ. ಈ ಒಂದು ಹೋರಾಟ ಈಡೇರಿಸಿದ್ರೆ ಒಂದು ತಿಂಗಳು ಜಿಲ್ಲಾಧಿಕಾರಿಗಳಿಗೆ ಮತ್ತು ಜಿಲ್ಲಾಡಳಿತಕ್ಕೆ ನಾವು ಗಡುವು ಕೊಡ್ತಾ ಇದ್ದೀವಿ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ಏನು ನಾವು ಒಕ್ಕೂಟದಿಂದ ಸಂಘಟನೆಗಳ ಒಕ್ಕೂಟದಿಂದ ಉಪವಾಸ ಸತ್ಯಾಗ್ರಹ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಬಂಧುಗಳೇ, ಇವತ್ತು ಸಾಗುವಳಿ, ಈಗ ಸಾಗುವಳಿ 53 ಅರ್ಜಿ ಆಯಿತು, ಈಗ 57 ಬಿಟ್ಟಿದೆ. 53 ಕ್ಲೋಸ್ ಆಗಿಲ್ಲ, ಮತ್ತೆ 57 ಬಿಟ್ಟು ನಮಗೆ ಗೊಂದಲ ಮಾಡ್ತಾ ಇದೆ ಸರ್ಕಾರ. ಇದನ್ನು ಮೊದಲು ಎಚ್ಚೆತ್ಕೊಬೇಕು. 53 ಆಗಿದ್ರೆ ಯಾಕೆ ನಾವು 57 ಅರ್ಜಿ ಹಾಕ್ಕೊಬೇಕಾಗಿತ್ತು, ಯಾಕೆ ನೀವು ಬಿಡಬೇಕಾಗಿತ್ತು? ಇದು ನಮ್ಮ ಕ್ವಶನ್ ಆಗಿದೆ. ಇವತ್ತು 208ರಲ್ಲಿ 47ರಲ್ಲಿ ಅವ್ರಿಗೆ ಸಾಗುವಳಿ ಬಂದಿದೆ. ಸುಮಾರು 70-80 ವರ್ಷಗಳಾಗಿದೆ. ಇದುವರೆಗೂ ಜಮೀನಿಗೆ ಬಿಡ್ತಾ ಇಲ್ಲ. ಅಲ್ಲೇನು ಜಮೀನಕ್ಕೆ ಹೋದರೆ ಭೂಮಾಫಿಯವರು ಬಲಾಢ್ಯವರು ನಮ್ಮ ಮೇಲೆ ಕೇಸ್ಗಳಾಗ್ತಾರೆ. ಇವತ್ತು ಬಾರ್ಲಹಳ್ಳಿ ಗ್ರಾಮದಲ್ಲಿ 23 ಕುಟುಂಬಗಳು ಸೈಟ್ಗಳು ಹಾಕ್ಕೊಂಡಿದ್ದಾರೆ. ಅಲ್ಲಿ ಅವ್ರನ್ನ ಮನೆಗಳಿಗೆ ಬಿಡ್ತಾ ಇಲ್ಲ. ಅವ್ರ ಮೇಲೆ ಏನನ್ನೋದ್ರೆ ಸುಳ್ಳು ಕೇಸ್ ಆಗ್ತಾ ಇದೆ ಪೊಲೀಸರು. ಇದ್ರ ವಿರುದ್ಧ ನಾವು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಇವತ್ತು ಏನು ನಾವು ಕೊತ್ತೂರು ಸರ್ವೆ ನಂಬರ್ಗಳಲ್ಲಿ ಅವರು ಕ್ರಯ ಮಾಡ್ಕೊಂಡಿದ್ದಾರೆ. ಕ್ರಯ ಮಾಡ್ಕೊಂಡು ಸರ್ವೆ ನಂಬರ್ಲೇ ಸಾಗುವಳಿ ಕೊಡ್ತಾರೆ. ಇದು ಪಿತೂರಿ ಮಾಡ್ತಕ್ಕಂಥ ಸರ್ಕಾರ ವಿರುದ್ಧ ನಾವು ಜಿಲ್ಲಾಡಳಿತ ಪ್ರತಿಭಟನೆ ಮಾಡ್ಕೊಂಡಿದ್ದೀವಿ. ಸಾಂಕೇತಿಕವಾಗಿ ನಾವು ಏನಾದರೂ ಮಾಡದಿದ್ರೆ ಇನ್ನೂ ಉಗ್ರವಾಗಿ ಹೋರಾಟ ಮಾಡೋಕ್ಕೆ ನಾವು ಹಿಂಜರಿದಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಗ್ರಾಮೀಣ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ಮಾಡುತ್ತಿರುವ ಯೋಜನೆಗಳನ್ನು ಅನುಷ್ಠಾನ ಮಾಡಬೇಕಾದ ಅಧಿಕಾರಿಗಳು ಅವುಗಳೆಲ್ಲವನ್ನ ಮಂಗಮಾಯ ಮಾಡುತ್ತಿರುವ ಆರೋಪಗಳು ತೀವ್ರವಾಗಿದ್ದು, ಇದಕ್ಕೆ ಪುಷ್ಟಿ ನೀಡುವಂತೆ ಗುಡಿಬಂಡೆ ತಾಲೂಕಿನ ವಸತಿ ಶಾಲೆಯೊಂದರಲ್ಲಿ ಮಕ್ಕಳ ಹೊಟ್ಟೆ ಸೇರಬೇಕಾದ ಅಕ್ಕಿ ಅಧಿಕಾರಿಗಳ ಜೇಬು ಸೇರಿರುವ ಆರೋಪ ಕೇಳಿಬಂದಿದೆ. ಹಾಗಾಗಿ 2 ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶಿಸಲಾಗಿದೆ. ಹೌದು, ಗ್ರಾಮೀಣ ಬಡ ಮಕ್ಕಳ ಹೊಟ್ಟೆ ಸೇರಬೇಕಾದ ಅಕ್ಕಿ ಇದೀಗ ಅಧಿಕಾರಿಗಳ ಜೇಬು ಸೇರಿರುವ ಆರೋಪ ಸ್ಪಷ್ಟವಾಗಿದೆ. ಹಾಗಾಗಿಯೇ 2 ಅಧಿಕಾರಿಗಳನ್ನು ಅಮಾನತು ಮಾಡಿ ಆದೇಶ ನೀಡಲಾಗಿದೆ. ಗುಡಿಬಂಡೆ ತಾಲೂಕಿನ ಕೊಂಡರೆಡ್ಡಿಹಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆಯ ಪ್ರಾಂಶುಪಾಲ ನಾಗರಾಜ್ ಮತ್ತು ನಿಲಯ ಪಾಲಕಿ ರಾಧಿಕಾ ಅವರನ್ನು ವಸತಿ ನಿಲಯಕ್ಕೆ ಸಂಬಂಧಿಸಿದ 4.40 ಕ್ವಿಂಟಾಲ್ ಅಕ್ಕಿ ದುರುಪಯೋಗದ ಹಿನ್ನೆಲೆಯಲ್ಲಿ ಇಲಾಖೆ
ಇಲಾಖಾ ವಿಚಾರಣೆ ಕಾಯ್ದಿರಿಸಿ ಜಿಲ್ಲಾಧಿಕಾರಿ ಜಿ ಪ್ರಭು ಅಮಾನತುಗೊಳಿಸಿದ್ದಾರೆ. ಗುಡಿಬಂಡೆ ಟಿಎಪಿಸಿಎಂಎಸ್ನಿಂದ 60 ಕ್ವಿಂಟಾಲ್ ಅಕ್ಕಿ ಹಾಗೂ 30 ಕ್ವಿಂಟಾಲ್ ಗೋಧಿ ಎತ್ತುವಳಿ ಮಾಡಿರುವ ಬಗ್ಗೆ ದಾಖಲೆ ಇದ್ದು, ದಾಸ್ತಾನು ಪಡೆದಿರುವ ಅಕ್ಕಿಯಲ್ಲಿ 4.40 ಕ್ವಿಂಟಾಲ್ ಕೊರತೆ ಇದ್ದು, ಪ್ರಾಂಶುಪಾಲ ನಾಗರಾಜ್ ಹಾಗೂ ಪ್ರಭಾರ ನಿಲಯ ಪಾಲಕಿ ರಾಧಿಕಾ ಅವರು ದಾಸ್ತಾನು ಪಡೆದಿರುವ ಅಕ್ಕಿ ದುರುಪಯೋಗ ಪಡಿಸಿಕೊಂಡಿರುವುದು ಮೇಲ್ನೋಟಕ್ಕೆ ಕಂಡುಬಂದಿರುವ ಹಿನ್ನೆಲೆಯಲ್ಲಿ ಇಲಾಖೆ ವಿಚಾರಣೆ ಕಾಯ್ದಿರಿಸಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಲಾಯಿತು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಗುಡಿಬಂಡೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಕನ್ನಡ ಇಷ್ಟನಾ? ಯಾಕೆ ಬೇರೆ ಸಬ್ಜೆಕ್ಟ್ಸ್ ಏನ್ ಮಾಡಿದೆ? ಅವೇನು ಬರಲ್ಲ. ಸರಿ, ಇವಾಗ ಎಕ್ಸಾಮ್ ಅಲ್ಲಿ ಯಾವತ್ತಾದ್ರೂ ಕಾಪಿ ಮಾಡಿದ್ಯಾ? ಎಲ್ಲಾರು ಮಾಡಿದ್ರು, ನಾನು ಒಬ್ನೇ ಅಲ್ಲ. ನಿಮ್ಗೆ ಒಳ್ಳೇದಾಗ್ತದೆ. ನಿಮ್ಗೆ ಏನಾಗ್ಬೇಕು ಅನ್ಕೊಂಡಿರ ದೊಡ್ಡವರಾದ್ಮೇಲೆ? ಅಕೌಂಟ್ ಕೇಳಿ ಆಮೇಲೆ ಹೇಳ್ತೀನಿ. ಆಮೇಲೆ ಹೇಳ್ತೀರಾ? ನೀರ್ ನೇನಕ್ಕ ಕುಡಿಯೋದು? ನೀರ್ನೇನು ಕುಡಿತಾರೆ, ಒಳ್ಳೆ ಹೆಲ್ತ್ ಕುಡಿತಾರೆ, ಬಾಡಿ ಮೆಟಬಾಲಿಸಮ್ ಮೇಂಟೈನ್ ಮಾಡೋದು ಕುಡಿತಾರೆ. ನೀರ್ನ ತಿನ್ನಕ್ಕಾಗಲ್ಲ, ಅದಕ್ಕೆ ಕುಡಿತಾರೆ. ಕನಸಿನ ಮನೆಗೆ ಗುಣಮಟ್ಟದ ಫರ್ನಿಚರ್ ಹುಡುಕುತ್ತಿದ್ದೀರಾ? ಹಾಗಾದ್ರೆ ನಿಮ್ಮ ಹುಡುಕಾಟ ಇಲ್ಲಿಯೇ ಮುಗಿಯುತ್ತದೆ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್ಗೆ ಬನ್ನಿ. ಸ್ವಂತ ಫ್ಯಾಕ್ಟರಿಯೊಂದಿಗೆ ಕಾರ್ಯನಿರ್ವಹಿಸುವ ನಂಬಿಕೆಯ ಫರ್ನಿಚರ್ ಶೋರೂಮ್. ಇಲ್ಲಿ ನಿಮಗೆ ಸಿಗುತ್ತೆ ಆಧುನಿಕ ಡಿಸೈನ್ಗಳ ಸೋಫಾ ಸೆಟ್, ಆರಾಮದಾಯಕ ಬೆಡ್ಗಳು, ಸ್ಟೈಲಿಶ್ ಡೈನಿಂಗ್ ಸೆಟ್, ವಾರ್ಡ್ರೋಬ್, ಟಿವಿ ಯೂನಿಟ್ ಮತ್ತು ಎಲ್ಲಾ ವಿಧದ ಮನೆ ಹಾಗೂ ಆಫೀಸ್ ಫರ್ನಿಚರ್ ಮತ್ತು ಇಂಟೀರಿಯರ್. ನಮ್ಮದೇ ಸ್ವಂತ ಫ್ಯಾಕ್ಟರಿ, ಮಧ್ಯವರ್ತಿಗಳಿಲ್ಲ. ನೇರವಾಗಿ ಫ್ಯಾಕ್ಟರಿಯಿಂದ ಶೋರೂಮ್ಗೆ. ಉತ್ತಮ ಗುಣಮಟ್ಟ, ಕಡಿಮೆ ಬೆಲೆ, ಕಸ್ಟಮ್ ಡಿಸೈನ್ ಸೌಲಭ್ಯ. ನೀವು ಹೇಳಿದ ಅಳತೆ, ನೀವು ಇಷ್ಟಪಟ್ಟ ಡಿಸೈನ್, ನಿಮ್ಮ ಬಜೆಟ್ಗೆ ತಕ್ಕಂತೆ ಫರ್ನಿಚರ್ ತಯಾರಿಸಿಕೊಡುತ್ತೇವೆ. ಉತ್ತಮ ಗುಣಮಟ್ಟದ ಮರ, ದೃಢವಾದ ನಿರ್ಮಾಣ ಮತ್ತು ದೀರ್ಘಕಾಲಿಕ ಭರವಸೆ, ಇದೇ ನಮ್ಮ ಗುರಿ. ನಮ್ಮ ಶಾಖೆಗಳು ಚಿಕ್ಕಬಳ್ಳಾಪುರ, ಚಿಂತಾಮಣಿ, ಯಲಹಂಕ, ನ್ಯೂ ಟೌನ್. ಹಿಂದೆ ಭೇಟಿ ನೀಡಿ. ರಾಮೋಸ್ ಫರ್ನಿಚರ್ ಅಂಡ್ ಇಂಟೀರಿಯರ್. ನಮ್ಮ ಫ್ಯಾಕ್ಟರಿ ವಿಳಾಸ ಇಂಡಸ್ಟ್ರಿಯಲ್ ಏರಿಯಾ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 6361730543, 8660423443, 9845527729, 8050513927. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, ಎಂಬಿಬಿಎಸ್, ಎಂಡಿ, ಡಿವಿಎಲ್, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, ಜಿಎಫ್ಸಿ ಅಂಡ್ ಪಿಆರ್ಪಿ, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್, 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, ಎಂಬಿಬಿಎಸ್, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಶ್ರೀ ಮಂಜುನಾಥ ಹಾರ್ಡ್ವೇರ್ ಅಂಡ್ ಇನ್ನೋವೇಷನ್ಸ್ 22 ವರ್ಷಗಳಿಂದ ಮಾರುಕಟ್ಟೆಯಲ್ಲಿ ಸುದೀರ್ಘ ಪಯಣ ಮತ್ತು ಗ್ರಾಹಕ ಹಾಗೂ ಎಂಜಿನಿಯರಿಂಗ್ಗಳ ನಂಬಿಕೆಯ ಆಯ್ಕೆ. ಅತ್ಯುತ್ತಮ ಗುಣಮಟ್ಟ, ಪ್ರಾಮಾಣಿಕ ಬೆಲೆ. ಎಂಜಿನಿಯರ್ ಚಾಯ್ಸಸ್, ಆರ್ಕಿಟೆಕ್ಟ್ ಚಾಯ್ಸಸ್, ಕಾರ್ಪೊರೇಟ್ಸ್, ಹೌಸ್ ಓನರ್ಸ್,
ಕಾರ್ಪೆಂಟರ್ ಚಾಯ್ಸಸ್ ಹಾರ್ಡ್ವೇರ್ ಡೀಲರ್ಸ್ ಹಾಗೂ ಇನ್ನಿತರರಿಗೆ ಹೋಲ್ಸೇಲ್ ದರದಲ್ಲಿ ಸಿಗುವ ಸ್ಥಳವೇ ಶ್ರೀ ಮಂಜುನಾಥ ಹಾರ್ಡ್ವೇರ್ ಮತ್ತು ಇನೋವೇಷನ್ಸ್. ವಿವಿಧ ರೀತಿಯ ವಿನ್ಯಾಸಗಳುಳ್ಳ ಡೆಕೋರೇಟಿವ್, ಪ್ರೊಟೆಕ್ಟಿವ್, ಫಂಕ್ಷನಲ್ ಹಾಗೂ ಉತ್ತಮ ದರದಲ್ಲಿ ಗುಣಮಟ್ಟದ ಹಾರ್ಡ್ವೇರ್ ವಸ್ತುಗಳು ನಮ್ಮಲ್ಲಿ ದೊರಕುತ್ತದೆ. ವಿಳಾಸ ರಿಲಯನ್ಸ್ ಪೆಟ್ರೋಲ್ ಬಂಕ್ ಹತ್ತಿರ, BB ರಸ್ತೆ, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9739393927, ಮತ್ತೊಂದು ಸಂಖ್ಯೆ 9008680303. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಹೆರಿಗೆ ವೈದ್ಯರಾಗಿ ಇಡೀ ಜಿಲ್ಲೆಯಲ್ಲಿಯೇ ಖ್ಯಾತಿ ಪಡೆದವರು ಡಾಕ್ಟರ್ ಸಾವಿತ್ರಿ ಅವರು ನಿಧನರಾಗಿ 1 ವರ್ಷ ಕಳೆದಿದ್ದು, ಅವರ ಹುಟ್ಟುಹಬ್ಬದ ಪ್ರಯುಕ್ತ ದಿವಂಗತ ಡಾಕ್ಟರ್ ಸಾವಿತ್ರಿ ಸ್ಮರಣಾರ್ಥ ಇಂದು ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿತ್ತು. ಅವು ಏನು ಅಂತೀರಾ? ಈ ಸ್ಟೋರಿ ನೋಡಿ. ಚಿಕ್ಕಬಳ್ಳಾಪುರದಲ್ಲಿ ಹೆರಿಗೆ ವೈದ್ಯೆಯಾಗಿ ಪ್ರಖ್ಯಾತಿ ಪಡೆದಿದ್ದ ದಿವಂಗತ ಡಾಕ್ಟರ್ ಸಾವಿತ್ರಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಇಂದು ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು. ನಗರದ ಸಿದ್ವಿನ್ ಆಸ್ಪತ್ರೆಯಲ್ಲಿ ಮಹಿಳೆಯರಿಗಾಗಿ ಕ್ಯಾನ್ಸರ್ ತಪಾಸಣಾ ಉಚಿತ ಶಿಬಿರ ಆಯೋಜಿಸಲಾಗಿತ್ತು. ಈ ಶಿಬಿರದಲ್ಲಿ ಮಹಿಳಾ ಪೊಲೀಸರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಪಾಸಣೆಗೆ ಒಳಗಾಗಿದ್ದು ವಿಶೇಷವಾಗಿತ್ತು. ಇನ್ನು ಈ ವೇಳೆ ಮಾತನಾಡಿದ ಡಾಕ್ಟರ್ GV ಮಂಜುನಾಥ್ ಅವರು, ದೇಶದಲ್ಲಿ ಪ್ರಸ್ತುತ 15.7 ಲಕ್ಷ ಜನ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ. ಪ್ರತಿ ನಿಮಿಷಕ್ಕೆ 8 ಮಂದಿ ಮಹಿಳೆಯರು ಕ್ಯಾನ್ಸರ್ನಿಂದ ಮೃತಪಡುತ್ತಿದ್ದಾರೆ. ಏಷ್ಯಾದಲ್ಲಿ ಭಾರತ ಕ್ಯಾನ್ಸರ್ ಪೀಡಿತದಲ್ಲಿ 2ನೇ ಸ್ಥಾನ ಪಡೆದಿದೆ. ಸ್ತನ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಸಿದ್ವಿನ್ ಆಸ್ಪತ್ರೆಯಲ್ಲಿ ಆಯೋಜಿಸಿರುವುದು ಶ್ಲಾಘನೀಯ ಎಂದರು. 2ನೇ ಸ್ಥಾನದಲ್ಲಿದೆ. 11.2% ಅಷ್ಟು ಜನ ಪ್ರತಿ ವರ್ಷ 1 ಲಕ್ಷ ಜನ ಸಾಯ್ತಾ ಇದ್ದಾರೆ. 1 ಲಕ್ಷ ಜನ. ಆದರೆ 2020ರಿಂದ ಇವತ್ತು ಹೋಲಿಸ್ಕೊಂಡ್ರೆ ಸುಮಾರು 82,000 ಜನ ಒಂದೊಂದು ವರ್ಷ ಜಾಸ್ತಿ ಆಗ್ತಾ ಇದ್ದಾರೆ. ಅಂದರೆ ಕ್ಯಾನ್ಸರ್ ಯಾವ ರೀತಿ ಸ್ಪ್ರೆಡ್ ಆಗ್ತಾ ಇದೆ, ಯಾವ ರೀತಿ ಕಾರಣಗಳೇನು ಅಂತಕ್ಕಂಥದ್ದು ನಾವು ಅರ್ಥಕೊಳ್ಬೇಕಾಗಿದೆ. ಇವತ್ತು ಬ್ರೆಸ್ಟ್ ಕ್ಯಾನ್ಸರ್ನ ಒಂದು ಏನು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಇಟ್ಕೊಂಡಿದ್ದಾರೆ. ಒಂದು, ನಮಗೆ ಕ್ಯಾನ್ಸರ್ ಅವೇರ್ನೆಸ್ ಬೇಕು. ಎರಡನೇದು, ಬಿಕಾಸ್ ಮೋಸ್ಟ್ ಆಫ್ ದ ಟೈಮ್ಸ್ ವಾಟ್ ವಿ ಡು, ವಿ ನೆಗ್ಲೆಕ್ಟ್. ನಾವು ನಮ್ಮ ಡಯಾಗ್ನೋಸಿಸ್, ಅರ್ಲಿ ಡಯಾಗ್ನೋಸಿಸ್ ಮಾಡ್ಕೊಳ್ಳಲ್ಲ. ಅದು ಯಾವಾಗಲೂ ಸೆಕೆಂಡ್ ಸ್ಟೇಜ್, 3rd ಸ್ಟೇಜ್ ಇದ್ದಾಗ ನಾವದು ಡಯಾಗ್ನೋಸಿಸ್ಗೆ ಹೋಗ್ತೀವಿ. ಹೋದಾಗ ನಮಗೆಲ್ಲ ಅದರಿಂದ ತೊಂದರೆ ಆಗುತ್ತೆ. ಮತ್ತು 3rd ಸ್ಟೇಜ್ 4th ಸ್ಟೇಜ್ ರೀಚ್ ಆದಾಗ ಏನೇ ಒಂದು ನಾವು ಟ್ರೀಟ್ಮೆಂಟ್ ಕೊಟ್ಟರು ಸಹ ಅದರಿಂದ ಪ್ರತಿಫಲ ಬರೋದಿಲ್ಲ. ಅದರಿಂದ ಇವತ್ತು ಸ್ಕ್ರೀನಿಂಗ್ ಪ್ರೋಗ್ರಾಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಕ್ಯಾನ್ಸರ್ಗೆ ಇವ್ರು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಶ್ಲಾಘನೀಯವಾದದ್ದು. ಯಾಕೆಂದರೆ ನಿಮಗೆ ಮೊದಲೇ ಸ್ಕ್ರೀನ್ ಮಾಡ್ಕೊತಾ ಇದ್ರೆ ಅಟ್ಲೀಸ್ಟ್ 2 years once 3 years once ಮಾಡ್ಕೊತಾ ಇದ್ದರೆ ನಾವು ಎಲ್ಲಿದ್ದೀವಿ ಅನ್ನೋದು ಗೊತ್ತಾಗ್ತದೆ. ನಾವು ಸ್ಕ್ರೀನಿಂಗ್ ಹೋಗ್ದೇ ಇದ್ದರೆ ನಾವೆಲ್ಲ ಆದಮೇಲೆ ಹೋದರೆ ಡಾಕ್ಟರ್ಸು ಹೇಳ್ತಾರೆ, ಅಯ್ಯೋ ಎಲ್ಲ ಮುಗಿದೋದ್ಮೇಲೆ. ಈಗ ಮನೆ ಸುಟ್ಟೋಗೋಕ್ಕೆ ಮುಂಚೆ, ಮನೆ ಸುಡುತ್ತೆ ಅಂದರೆ ನಾವು ನೀರು ಇಟ್ಕೊಂಡ್ರೆ ಮನೆಗೆ ಬೆಂಕಿ ಬಿದ್ದರೆ ಆರಿಸ್ಕೋಬೋದು. ಮನೆಗೆ ಬೆಂಕಿ ಬಿದ್ದ ಮೇಲೆ ನೋಡ್ಕೊಳ್ಳೋಣ ಅಂದರೆ ಅಷ್ಟೊತ್ತಿಗೆ ನೀವು ನೋಡ್ಕೊಳ್ಳೋ ಅಷ್ಟರಲ್ಲಿ ಅರ್ಧ ಮನೆ ಸುಟ್ಟೋಗಿರುತ್ತೆ. ಅದರಿಂದ ತಮ್ಮೆಲ್ಲರಲ್ಲಿ ನನ್ನ ಕಳಕಳಿ ಪ್ರಾರ್ಥನೆ ಏನು ಅಂದರೆ, ದಯವಿಟ್ಟು ಏನು ನೀವು ಸ್ಕ್ರೀನಿಂಗ್ ಪ್ರೋಗ್ರಾಮ್ಸ್ ಇವತ್ತು ಏನು ಮಾಡ್ಕೊತಾ ಇದ್ದೀರಾ ಅದನ್ನು ಈ ಆಸ್ಪತ್ರೆಯವರು ಇದೇ ರೀತಿ ಎಲ್ಲದರಲ್ಲೂ ಡಯಾಬಿಟಿಸ್ ಆಗ್ಬೋದು, ಮತ್ತು ಕ್ಯಾನ್ಸರಲ್ಲಿ ಸರ್ವೈಕಲ್ ಕ್ಯಾನ್ಸರ್ ಆಗ್ಬೋದು, ಲಂಗ್ ಕ್ಯಾನ್ಸರ್ಸ್ ಆಗ್ಬೋದು, ಎಲ್ಲದರಲ್ಲೂ ಅಟ್ಲೀಸ್ಟ್ ಮಂತ್ಲಿ ಒನ್ಸ್ ಒಂದು ಸ್ಕ್ರೀನಿಂಗ್ ಪ್ರೋಗ್ರಾಮ್. ಶಿಬಿರದಲ್ಲಿ ತಪಾಸಣೆ ನಂತರ ಮಾತನಾಡಿದ ಪೊಲೀಸ್ ಅಧಿಕಾರಿ ಮಂಜುಳಾ ಅವರು, ಮಹಿಳೆಯರಿಗಾಗಿ ಉಚಿತ ಶಿಬಿರ ಆಯೋಜನೆ ಮಾಡಿರೋದು ಶ್ಲಾಘನೀಯ. ಅದರಲ್ಲೂ ಪೊಲೀಸರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗಿದೆ. ಇದರಿಂದ ಆರಂಭಿಕ ಹಂತದಲ್ಲಿಯೇ ಕ್ಯಾನ್ಸರ್ ಪತ್ತೆಯಾದರೆ ಗುಣಪಡಿಸಲು ಸಹಕಾರಿಯಾಗಲಿದೆ. ದಿವಂಗತ ಡಾಕ್ಟರ್ ಸಾವಿತ್ರಿ ಅವರ ಸ್ಮರಣಾರ್ಥ ಈ ಶಿಬಿರ ಆಯೋಜಿಸಲಾಗಿದೆ. ಕಾರಣ, ಅವರು ಕ್ಯಾನ್ಸರ್ನಿಂದಲೇ ಮೃತಪಟ್ಟ ಹಿನ್ನೆಲೆಯಲ್ಲಿ ಈ ಶಿಬಿರ ಆಯೋಜಿಸಲಾಗಿದ್ದು, ಇದನ್ನು ಸದುಪಯೋಗಪಡಿಸಿಕೊಳ್ಳುವಂತೆ ಸಲಹೆ ನೀಡಿದರು. ಎಕ್ಸ್ಪೈರ್ಡ್ ಆಗಿದ್ದಕ್ಕೆ ಈ ಥರ ಬೇರೆ ಲೇಡೀಸ್ಗೆ ಯಾವುದು ತೊಂದರೆ ಆಗಬಾರ್ದು. ಅದೇ ಹೇಳಿದ್ರಲ್ಲ, ಮೊದಲೇ ಮನೆಗೆ ಬೆಂಕಿ ಬೀಳತ್ತೆ ಅಂತ ಗೊತ್ತಿದ್ರೆ ಏನಾದರೂ ಮಾಡ್ಕೋಬೋದು, ಬೆಂಕಿ ಬಿದ್ದ ಮೇಲೆ ಏನೂ ಮಾಡೋಕ್ಕಾಗಲ್ಲ ಅಂದ್ರಲ್ಲ. ಅದಕ್ಕೋಸ್ಕರ ಲೇಡೀಸ್ಗೆ ಎಲ್ಲರಿಗೂ ಅದನ್ನು ಟೆಸ್ಟ್ ಮಾಡಿದ್ರೆ ಜೀವಕ್ಕೆ ಉಳಿಸ್ಬೋದು ಅನ್ನೋ ಉದ್ದೇಶದಿಂದ ಸಿದ್ವಿನ್ ಹಾಸ್ಪಿಟ್ಲ್ ಅವರು ಈ ಒಂದು ಕ್ಯಾಂಪ್ ಮಾಡಿದ್ದಾರೆ.
ಅದು ಪೊಲೀಸ್ಗೆ ಎಸ್ಪೆಷಲಿ ಪೊಲೀಸ್ ಡಿಪಾರ್ಟ್ಮೆಂಟ್ಗೆ ಅವರು ಫಸ್ಟು ಆರಿಸ್ಕೊಂಡು ಇದು ಮಾಡಿರೋದ್ರಿಂದ ನಾವೆಲ್ಲ ಲಕ್ಕಿ. ಅಕಸ್ಮಾತ್ ಏನಾದರೂ ಇದ್ದರೆ ಈಗಲೇ ಗೊತ್ತಾಗುತ್ತೆ, ಮುಂದೆ ಟ್ರೀಟ್ಮೆಂಟ್ ತಗೋಬೋದು. ನಂತರ ಚಿಕ್ಕಬಳ್ಳಾಪುರ ನಗರದ ನ್ಯೂ ಹಾರಿಸನ್ ಶಾಲೆಯಲ್ಲಿ ದಿವಂಗತ ಡಾಕ್ಟರ್ ಸಾವಿತ್ರಿ ಅವರ ಹುಟ್ಟುಹಬ್ಬವನ್ನು ಶಾಲೆಯ ಮಕ್ಕಳೊಂದಿಗೆ ಆಚರಿಸಲಾಯಿತು. ಮೊದಲಿಗೆ ಡಾಕ್ಟರ್ ಸಾವಿತ್ರಿ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ನಂತರ ಹಲವು ಗಣ್ಯರು ಡಾಕ್ಟರ್ ಸಾವಿತ್ರಿ ಅವರ ಸೇವೆಯನ್ನು ಸ್ಮರಿಸಿದರು. ಶಾಲೆಯ ಸಂಸ್ಥಾಪಕರಾಗಿರುವ ಡಾಕ್ಟರ್ GV ಮಂಜುನಾಥ್ ಮತ್ತು ದಿವಂಗತ ಡಾಕ್ಟರ್ ಸಾವಿತ್ರಿ ಅವರು ಬಡ ಕುಟುಂಬದಿಂದ ಬಂದರು. ಛಲದಿಂದ ವೈದ್ಯರಾಗುವ ಗುರಿಯೊಂದಿಗೆ ವ್ಯಾಸಂಗ ಮಾಡಿ ವೈದ್ಯರಾಗುವ ಜೊತೆಗೆ ಅಪಾರ ಸೇವೆಯನ್ನು ಈ ಸಮಾಜಕ್ಕೆ ನೀಡಿದ್ದಾರೆ. ಅವರ ಕೊಡುಗೆ ಶಾಶ್ವತವಾಗಲಿದ್ದು ಅವರ ಹೆಸರು ಅಜರಾಮರವಾಗಲಿದೆ. ಮಕ್ಕಳು ಅದೇ ರೀತಿಯಲ್ಲಿ ಗುರಿಯೊಂದಿಗೆ ವ್ಯಾಸಂಗ ಮಾಡಿ ಉನ್ನತ ಹುದ್ದೆಗೆ ಏರಿ ಹೆತ್ತ ತಂದೆ ತಾಯಿಗೆ ಮತ್ತು ವ್ಯಾಸಂಗ ಮಾಡಿದ ಶಾಲೆಗೆ ಕೀರ್ತಿ ತರಬೇಕೆಂದು ಕರೆ ನೀಡಿದರು. ನಂತರ ಶಾಲೆಯ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಹಿ ಹಂಚಲಾಯಿತು. ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರದಿಂದ ಬಾಗೇಪಲ್ಲಿ ಮೂಲಕ ಪ್ರಶಾಂತಿ ನಿಲಯಕ್ಕೆ ರೈಲು ಮಾರ್ಗದ ಕಾಮಗಾರಿ ಶೀಘ್ರವೇ ಘೋಷಿಸಬೇಕು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಸಾರಿಗೆ ಬಸ್ ನಿಲ್ದಾಣದಲ್ಲಿ ಪಂಚಿನ ಮೆರವಣಿಗೆ ನಡೆಸಿದರು. ಈ ಕೂಡಲೇ ರೈಲ್ವೆ ಯೋಜನೆ ಜಾರಿಯಾಗಲೇಬೇಕು. ಈ ಕೂಡಲೇ ರೈಲ್ವೆ ಯೋಜನೆ ಜಾರಿಯಾಗಲೇಬೇಕು. ಬಾಗೇಪಲ್ಲಿ ಪಟ್ಟಣದ ಡಾಕ್ಟರ್ HN ವೃತ್ತದಿಂದ ಹೊರಟ ಪ್ರತಿಭಟನಾಕಾರರು DVG ಮುಖ್ಯ ರಸ್ತೆಯಲ್ಲಿ ಬೈಕ್ ರ್ಯಾಲಿ ಮಾಡಿದರು. ಕರವೇ ತಾಲೂಕು ಅಧ್ಯಕ್ಷ KN ಹರೀಶ್ ಮಾತನಾಡಿ 2009ರಲ್ಲಿ ಪುಟ್ಟಪರ್ತಿಯಿಂದ ಚಿಕ್ಕಬಳ್ಳಾಪುರ ರೈಲು ಯೋಜನೆ ಘೋಷಣೆಯಾಗಿದೆ. ಸರ್ವೆ ಕಾರ್ಯ ಮುಗಿದಿದೆ. ನಂತರ ರೈಲು ಕಾಮಗಾರಿ ಇದುವರೆಗೂ ಮಾಡಿಲ್ಲ. ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈ ಭಾಗದ ಜನರಿಗೆ ರೈಲು ಸೇವೆ ಮಾಡಿಲ್ಲ. ಕೇಂದ್ರ ಬಜೆಟ್ನಲ್ಲಿ ಈ ಯೋಜನೆ ಬಗ್ಗೆ ಮಾತನಾಡಿಲ್ಲ. ಸಂಸದ ಡಾಕ್ಟರ್ K ಸುಧಾಕರ್ ಈ ರೈಲು ಯೋಜನೆ ಬಗ್ಗೆ ಮಾತನಾಡಿಲ್ಲ ಎಂದು ಆರೋಪಿಸಿದರು. ಯಾಕೆಂತಂದ್ರೆ ಯಾರು ಹೇಳೋರು ಕೇಳೋರಿಲ್ಲ ಅಂತಂದ್ರೆ ಈ ಸರ್ಕಾರಗಳು ಮುಂದಕ್ಕೆ ಬಿದ್ದು ಅವರು ಈ ಯೋಜನೆಗಳನ್ನ ಘೋಷಣೆ ಮಾಡೋದಿಲ್ಲ. ಸೌಜನ್ಯಕ್ಕಾದ್ರೂ ಈ ಭಾಗಕ್ಕೆ ಏನ್ ಬೇಕಂತ ಕೇಳುವಂತ ಅಧಿಕಾರಿಗಳು ಇಲ್ಲದಂತಾಗಿದ್ದಾರೆ. ಅದಕ್ಕಾಗಿ ಈ ಭಾಗಕ್ಕೆ ಏನು ಬೇಕು ಏನು ಬೇಡ ಅನ್ನುವಂಥದ್ದು ಕರ್ನಾಟಕ ರಕ್ಷಣಾ ವೇದಿಕೆ ಬಹಳ ಸ್ಪಷ್ಟವಾಗಿ ತಿಳ್ಕೊಂಡಿದೆ. ಹಾಗಾಗಿ ಈ ಭಾಗದ ಜನರು ಏನೆಲ್ಲ ಬೇಕು ಅಂತಾರೋ ಅದನ್ನ ಕೊರಟಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಹೋರಾಟಗಳನ್ನು ರೂಪಿಸ್ತಾ ಬರ್ತಾ ಇದೆ. ಇವತ್ತು ಮೊದಲಿಗೆ ನಾವು ಕೇಳ್ತಾ ಇರುವಂತದ್ದು ರೈಲ್ವೆ ಯೋಜನೆ ಜಾರಿಯಾಗಬೇಕು. ಯಾಕೆಂತಂದ್ರೆ ಈ ಭಾಗಕ್ಕೆ ಇನ್ನೊಂದಷ್ಟು ಕೈಗಾರಿಕೆಗಳು ಬರ್ತವೆ, ಈ ಭಾಗದೊಂದಷ್ಟು ಅಭಿವೃದ್ಧಿ ಆಗ್ತದೆ. ಆ ನಿಟ್ಟಿನಲ್ಲಿ ಈಗ ಕೈಗಾರಿಕೆ ಪ್ರದೇಶ ಕೂಡ ಈ ಭಾಗದಲ್ಲಿ ಆಗ್ತಾ ಇರೋದ್ರಿಂದ ರೈಲು ಘೋಷಣೆ ಆಗುವಂತದ್ದು ಬಹಳ ಪ್ರಮುಖವಾಗಿದೆ. ಈ ಕೂಡಲೇ ಸರ್ಕಾರಗಳು ಈ ಯೋಜನೆಯನ್ನ ಜಾರಿಗೆ ತಂದು ಈಗಲಾದರೂ ನಮ್ಮ ಭಾಗದ ಕಡೆ ಕಣ್ ತೆಗೆದು ನೋಡ್ಬೇಕಂತ ಹೇಳಿ ಮನವಿ ಮಾಡ್ತಾ ಇದೀವಿ. ನಮ್ಮನ್ನ ಆಳ್ವಿಕೆ ಮಾಡುವ ಸರ್ಕಾರಗಳು ಪದೇ ಪದೇ ಜನರನ್ನು ವಂಚನೆ ಮಾಡುತ್ತಿವೆ. ಈ ಭಾಗದ ಕನ್ನಡಿಗರಿಗೆ ಮಾಡುತ್ತಿರುವ ಅನ್ಯಾಯ ಆಗಿದೆ. ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಚಿಕ್ಕಬಳ್ಳಾಪುರಕ್ಕೆ ಘೋಷಣೆಯಾಗಿರುವಂತೆ ಕೇಂದ್ರ ರೈಲ್ವೆ ಯೋಜನೆಯನ್ನು ಈ ಕೂಡಲೇ ಅನುಷ್ಠಾನಕ್ಕೆ ತರಬೇಕು. ಈ ಭಾಗದ ಆಂಧ್ರ ಪ್ರದೇಶ ಮತ್ತು ಸ್ಥಳೀಯ ಕೂಲಿ ಕಾರ್ಮಿಕರಿಗೆ, ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ರೈಲು ಯೋಜನೆಯನ್ನು ಜಾರಿ ಮಾಡಿ ಅನುಕೂಲ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು. ಗಣೇಶ್ ಆರ್, CTV ನ್ಯೂಸ್, ಬಾಗೇಪಲ್ಲಿ. ಕರ್ನಾಟಕ ರಕ್ಷಣಾ ವೇದಿಕೆಯ ಹೋರಾಟಕ್ಕೆ, ಕನ್ನಡಿಗರ ಪರ ಹೋರಾಟಕ್ಕೆ. ನಂಜನಗೂಡು ನಗರದ ಪಶುವೈದ್ಯ ಇಲಾಖೆ ಕಚೇರಿ ಸಭಾಂಗಣದಲ್ಲಿ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕ ಡಾಕ್ಟರ್ ಶಿವಣ್ಣರವರಿಗೆ ವಯೋನಿವೃತ್ತಿ ಹಿನ್ನೆಲೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ನಂಜನಗೂಡು ನಗರದ ಪಶು ವೈದ್ಯ ಇಲಾಖೆ ಕಚೇರಿ ಸಭಾಂಗಣದಲ್ಲಿ ಮೈಸೂರು ವಿಭಾಗದ ಜಂಟಿ ನಿರ್ದೇಶಕ ಡಾಕ್ಟರ್ ಶಿವಣ್ಣರವರಿಗೆ ವಯೋನಿವೃತ್ತಿ ಹಿನ್ನೆಲೆ ಬೀಳ್ಕೊಡುಗೆ ಸಮಾರಂಭ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಾಕ್ಟರ್ ಶಿವಣ್ಣ ಅವರು ಪಶು ಇಲಾಖೆಯ ಕೆಲಸಗಳಲ್ಲಿ ನೇರ ಹಾಗೂ ನಿಷ್ಠುರವಾಗಿ ನಡೆದುಕೊಳ್ಳುತ್ತಿದ್ದರು. ಇಲಾಖೆಯ ಕೆಲಸಗಳು ಸರಿಯಾಗಿ ನಡೆಯಬೇಕೆಂಬುದು ಇವರ ಉದ್ದೇಶವಾಗಿತ್ತು. ಬಾಲ್ಯದ ದಿನಗಳಲ್ಲಿ ಕಷ್ಟದ ದಿನಗಳನ್ನು ನೆನೆದು ಒಪ್ಪತ್ತು ಊಟಕ್ಕೂ ತೊಂದರೆ
ತೊಂದರೆ ಅನುಭವಿಸಿ ಕಲಿತ ಇವರು ಹಂತ ಹಂತವಾಗಿ ಪಶು ಇಲಾಖೆಯ ಉನ್ನತ ಮಟ್ಟದ ಹುದ್ದೆಯನ್ನು ಅಲಂಕರಿಸಿ ನಿವೃತ್ತರಾಗುತ್ತಿದ್ದಾರೆ. ಇವರ ಸೇವೆ ಮಾರ್ಗದರ್ಶನ ಇಲಾಖೆಗೆ ಮತ್ತಷ್ಟು ಬೇಕಾಗಿದೆ ಎಂದು ತಾಲೂಕು ಪಶು ವೈದ್ಯ ನಿರ್ದೇಶಕ ಡಾಕ್ಟರ್ ಮೋಹನ್ ಕುಮಾರ್ ಮಾತನಾಡಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಡಾಕ್ಟರ್ ಶಿವಣ್ಣರವರು ಬಾಲ್ಯದ ದಿನಗಳನ್ನು ನೆನೆದು ಪ್ರತಿದಿನದ ಊಟಕ್ಕಾಗಿ ಕಷ್ಟಪಟ್ಟಿದ್ದೆ. ಸಾಕಷ್ಟು ನೊಂದು ಚೆನ್ನಾಗಿ ಓದಬೇಕೆಂಬ ಛಲದಿಂದ ಈ ಮಟ್ಟಕ್ಕೆ ಬಂದಿದ್ದೇನೆ. ಬಡವರು ಹಾಗೂ ನಿರ್ಗತಿಕರನ್ನು ಕಂಡರೆ ಪ್ರೀತಿಯಿಂದ ಮಾತನಾಡಿಸಿ ಸಾಧ್ಯವಾದರೆ ಅವರ ಹಸಿವನ್ನು ನೀಗಿಸುವ ಕೆಲಸವನ್ನು ಮಾಡಬೇಕು. ಜವಾಬ್ದಾರಿಯುತ ಕೆಲಸದಲ್ಲಿ ಇರುವಾಗ ಅಧಿಕಾರಿಗಳೊಂದಿಗೆ ಸಿಟ್ಟಿನಿಂದ ಮಾತನಾಡಿರುತ್ತೇನೆ. ಸರ್ಕಾರಿ ಕೆಲಸದಲ್ಲಿ ನಿಷ್ಠೆ ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿ ಮುಂದೆ ಬಂದಿದ್ದೇನೆ. ನೀವು ಪ್ರಾಮಾಣಿಕತೆಯಿಂದ ಕೆಲಸ ನಿರ್ವಹಿಸಿ ಎಂದು ಈ ಸಂದರ್ಭದಲ್ಲಿ ಹೇಳಿದರು. 20-25 ಜನ ನಮ್ಮ ಮನೆಗೆ ಬಂದು 20 ಜನ ಬರ್ತಾರೆ. ಭಾನುವಾರ ಬಂದು 15-20 ಜನ ಅವ್ರಿಗೆಲ್ಲ ಅನ್ನದಾತೆ ಆಗಿ ಎಲ್ಲರೂ ನಾಟಲ್ಲಿ ನಮ್ಮ ಫ್ಯಾಮಿಲಿ ಇಲ್ಲ, ಅವ್ರ ಫ್ಯಾಮಿಲಿ ಮಕ್ಕಳು, ನಮ್ಮ ಫ್ಯಾಮಿಲಿ ಮಕ್ಕಳು ಎಲ್ಲರೂ ಅವಳು ಇದೇ ಕಾರಣ. ನಾನು ಎಷ್ಟು ಖುಷಿಯಾಗಿರೋ ಕಾರಣ ಅದೇ ಮೂಲ. ನೀವೆಲ್ಲ ಇಟ್ಕೊಳ್ಳಿ, ಮನೆಯಲ್ಲಿ ಯಾರು ಮಿತವಾಗಿ ಸಂಸಾರದಲ್ಲಿ ಚೆನ್ನಾಗಿ ಕೋಆರ್ಡಿನೇಷನ್ ಇರ್ತಾರೆ ಅವ್ರಿಗೆ ಜಗಳ ಬರೋದು ತೊಂದರೆ ಆಗಲ್ಲ. ಡ್ಯೂಟಿನಲ್ಲಿ ತುಂಬ ಶಾಂತವಾಗಿ ಡ್ಯೂಟಿ ಮಾಡ್ತಾರೆ. ಮನೆಯಲ್ಲಿ ಗಲಾಟೆ ಮಾಡ್ಕೊಂಡು ಸಣ್ಣ ಪುಟ್ಟ ಕ್ಲಾಸ್ ಇಟ್ಕೊಂಡ್ರೆ ಅವ್ರಿಗೆ ಡ್ಯೂಟಿ ಮಾಡೋಕ್ಕೆ ಕಷ್ಟ. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಬಿಸಿಯೂಟ ಯೋಜನೆ ಅನುದಾನ ಮತ್ತು ಶಾಲಾ ಅನುದಾನ ದುರುಪಯೋಗದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಎಸ್ಎಫ್ಐ ಹಾಗೂ ತಾಲೂಕು ರಕ್ಷಣಾ ವೇದಿಕೆ ಸಂಘಟನೆಗಳ ಒಕ್ಕೂಟದಿಂದ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಬಾಗೇಪಲ್ಲಿ ಪಟ್ಟಣದ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಬಿಸಿಯೂಟ ಯೋಜನೆ ಅನುದಾನ ಮತ್ತು ಶಾಲಾ ಅನುದಾನ ದುರುಪಯೋಗದ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ಇಂದು ಪ್ರತಿಭಟನೆ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಜಿಲ್ಲಾ ಎಸ್ಎಫ್ಐ ಕಾರ್ಯದರ್ಶಿ ಎ ಸೋಮಶೇಖರ್ ಮಾತನಾಡಿ, ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಹಿಂದಿನ ಮುಖ್ಯ ಶಿಕ್ಷಕ ವಿ ವೆಂಕಟೇಶ್ ಬಿಸಿಯೂಟದ ಅಕ್ಕಿ ಕಾಳಸಂತೆಯಲ್ಲಿ ಮಾರಾಟ ಮಾಡಿ ವಿದ್ಯಾರ್ಥಿಗಳ ಕೈಯಲ್ಲಿ ಶಾಲಾ ಕೊಠಡಿಗಳಿಗೆ ಬಣ್ಣ ಹಾಕಿಸಿ ಶಾಲೆಯ ಮೇಲ್ಛಾವಣಿ ಸ್ವಚ್ಛತೆ ಇನ್ನಿತರೆ ಕೆಲಸಗಳಿಗೆ ಮಕ್ಕಳನ್ನು ಬಳಸಿರುವುದು ಖಂಡನೀಯ ಎಂದರು. 4 ಮಕ್ಕಳನ್ನು ಕೊಠಡಿಯಲ್ಲಿ ಕೂಡಿ ಹಾಕಿ ಪೊಲೀಸ್ ಪೇದೆಯನ್ನು ಕರೆಯಿಸಿ ಲಾಠಿಯಿಂದ ಥಳಿಸಿದ್ದಾರೆ. ಇಂತಹ ಘಟನೆಗಳಿಂದ ವಿದ್ಯಾರ್ಥಿಗಳು ಭಯಭೀತರಾಗಿದ್ದಾರೆ. ಈ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಗಮನಕ್ಕೆ ತಂದಿದ್ದರೂ ಪ್ರಭಾರಿ ಮುಖ್ಯ ಶಿಕ್ಷಕರ ವಿರುದ್ಧ ಯಾವುದೇ ಕ್ರಮ ಜರುಗಿಸದೆ ಮುಖ್ಯ ಶಿಕ್ಷಕನ ಪರ ನಿಂತಿದ್ದಾರೆ. ಅವ್ಯವಹಾರಗಳ ಕುರಿತು ಕಳೆದ ನವೆಂಬರ್ ತಿಂಗಳಲ್ಲಿ ಪ್ರತಿಭಟನೆ ನಡೆಸಿ ಬಿಇಒಗೆ ಮನವಿ ಸಲ್ಲಿಸಿ ತನಿಖೆ ಆಗ್ರಹಿಸಲಾಗಿತ್ತು. ಆದರೆ ಕಾಟಾಚಾರಕ್ಕೆ ತನಿಖೆ ನಡೆಸಿ ನೈಜ ಘಟನೆಗಳನ್ನೇ ದಾರಿ ತಪ್ಪಿಸಿ ಕೇವಲ ಹೆಸರಿಗೆ ಮಾತ್ರ ಮುಖ್ಯ ಶಿಕ್ಷಕರನ್ನು ಮತ್ತೊಂದು ಶಾಲೆಗೆ ವರ್ಗಾವಣೆ ಮಾಡಿ ಪಕ್ಕದ ಉರ್ದು ಶಾಲೆಯ ಮುಖ್ಯ ಶಿಕ್ಷಕರಾಗಿ ಹೆಚ್ಚುವರಿ ಜವಾಬ್ದಾರಿ ನೀಡಿ ಶಾಲೆಗೆ ನಿಯೋಜನೆ ಮಾಡಿದ್ದಾರೆ. ಸರ್ಕಾರಿ ಬಾಲಕರ ಪ್ರೌಢಶಾಲೆಯ ಅವ್ಯವಹಾರಗಳ ಕುರಿತು ಮಾಹಿತಿ ಹಕ್ಕು ಕಾಯ್ದೆಯಡಿ ಪ್ರಮುಖ ದಾಖಲೆಗಳ ಮಾಹಿತಿ ಕೇಳಿದಾಗ ತಿದ್ದಿರುವ ಮತ್ತು ಅಸಂಪೂರ್ಣ ಮಾಹಿತಿ ಒದಗಿಸಿದ್ದಾರೆ ಎಂದು ಆರೋಪಿಸಿದರು. ಎಲ್ಲ ಜನರಲ್ಲಿ ಕೂಡ ರೈತರಲ್ಲಿ, ಕೂಲಿಕಾರರಲ್ಲಿ, ದಲಿತರಲ್ಲಿ, ಅಲ್ಪಸಂಖ್ಯಾತರಲ್ಲಿ ಮನವಿ ಮಾಡ್ತಾ ಇದೀವಿ. ಎಲ್ಲ ಸಂಘಟನೆಗಳ ನಾಯಕರನ್ನು ಕೂಡ ನಾವು ಮನವಿ ಮಾಡ್ತಾ ಇದೀವಿ. ಸರ್, ಬೇಲೆ ಕದ್ದಿದ್ದಾರಂತೇಳಿ ಸರ್ಕಾರಿ ಬಾಲಕರ ಪ್ರೌಢಶಾಲೆಯಲ್ಲಿ ಇಂದಿನ ಪ್ರಭಾರಿ ಮುಖ್ಯ ಶಿಕ್ಷಕರಾಗಿರ್ತಕ್ಕಂಥ ವಿ ವೆಂಕಟೇಶ್ ಅವರೇ 4 ಜನ ಮಕ್ಕಳಿಗೆ ರೂಮಲ್ಲಿ ಕೊಠಡಿಯಲ್ಲಿ ಕೂಡಿ ಹಾಕಿ ನಿಮ್ಗೆ ಸಂಪರ್ಕ ಇರ್ತಕ್ಕಂಥ ಒಬ್ಬ ಪೊಲೀಸ್ ಪೇದೆಯನ್ನು ಕಳಿಸಿ ಲಾಠಿಯಿಂದ ಓಡಿಸಿದಾರಲ್ವಾ? ಎಂತಹ ಸೀಮೆಯ ಅಯೋಗ್ಯ ನೀವು! ಮಕ್ಕಳಿಗೆ ಲಾಠಿಯಿಂದ ಓಡಿಸ್ತೀರಾ ನೀವು ಬೇಳೆ ಕಟ್ಟಿದ್ರ ಅಂತೇಳಿ. ಅದು ಸರ್ಕಾರಿ ಶಾಲೆಯಲ್ಲಿ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನಿಮಗೆ? ಮಕ್ಕಳನ್ನು ಲಾಠಿ ಏಟಿಂದ ಓಡಿಸ್ತೀರಾ?
ಈಗಾಗಲೇ ಚೈಲ್ಡ್ ಲೈನ್ ಅವರು ಬಂದು ಕಂಪ್ಲೇಂಟ್ ಮಾಡಿಕೊಂಡು ಮಕ್ಕಳ ಹೇಳಿಕೆಗಳನ್ನು ತಗೊಂಡಿದ್ದಾರೆ. ಅದು ವಾಸ್ತವ ಅಂತೇಳಿ ಗೊತ್ತಾಗಿದೆ, ಆ ಮಕ್ಕಳು ನಿಜ ಅಂತೇಳಿ ಒಪ್ಕೊಂಡಿದ್ದಾರೆ. ಮೂಲ ದಾಖಲೆಗಳನ್ನು ಅರ್ಜಿದಾರರಿಗೆ ತೋರಿಸಲು ಕೇಳಿದಾಗ ಅಲ್ಲಿನ ನಿಯೋಜಿತ ಹೆಚ್ಚುವರಿ ಪ್ರಭಾರಿ ಮುಖ್ಯ ಶಿಕ್ಷಕರು ಬಿಇಒ ಅವರು ಮೂಲ ದಾಖಲೆಗಳನ್ನು ನೀಡಬಾರದು ಮತ್ತು ತೋರಿಸಬಾರದೆಂದು ಹೇಳಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿ ಮತ್ತು ಪ್ರಭಾರಿ ಮುಖ್ಯ ಶಿಕ್ಷಕರನ್ನು ಅಮಾನತುಗೊಳಿಸಿ ಸೂಕ್ತ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಜರುಗಿಸಬೇಕೆಂದು ಆಗ್ರಹಿಸಿದರು. ಕ್ಷೇತ್ರ ಶಿಕ್ಷಣಾಧಿಕಾರಿ ಎನ್ ವೆಂಕಟೇಶಪ್ಪ ಪ್ರತಿಭಟನಾಕಾರರಿಂದ ಮನವಿ ಸ್ವೀಕರಿಸಿ ಮಾತನಾಡಿ ಸಮಗ್ರ ತನಿಖೆ ನಡೆಸಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಇವತ್ತು ಇದರ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಮಾಹಿತಿಯನ್ನ ಮಾನ್ಯ ಉಪನಿರ್ದೇಶಕರು ಕೂಡ ಕೊಟ್ಟಿದ್ದೀವಿ. ಪಕ್ಕದ ಶಾಲೆಯವರಿಗೆ 2 ಕ್ವಿಂಟಾಲ್ ಅನ್ನು ತಗೊಂಡು ಹೋಗಿದ್ದಾರೆ. ಯಾವಾಗ ಕಡಿಮೆ ಬರುತ್ತೋ ಪಕ್ಕದಲ್ಲಿ ಕಡಿಮೆ ಇರ್ತಕ್ಕಂಥವ್ರಿಗೆ ಕೊಟ್ಟು, ಮತ್ತೆ ಯಾಕಂದ್ರೆ ಮಕ್ಕಳ ಹಿತದೃಷ್ಟಿಯಿಂದ ಯಾವ ಶಾಲೆಯಲ್ಲಿ ಅಕ್ಕಿ ಕಡಿಮೆ ಬರಲಿ, ಬೇಳೆ ಕಡಿಮೆ ಬರಲಿ, ಎಣ್ಣೆ ಕಡಿಮೆ ಬರಲಿ, ಎಲ್ಲಿರುತ್ತೋ ಆ ಶಾಲೆಗೆ ಹೋಗಿ ರಿಕ್ವಿಸಿಷನ್ ಕೊಟ್ಟು ಇಸ್ಕೊಂಡು ಮತ್ತೆ ಅದನ್ನು ಸ್ಟಾಕ್ ತಗೊಂಡು ಮತ್ತೆ ವಾಪಸ್ ಕೊಡ್ತಕ್ಕಂಥದ್ದು ಮಕ್ಕಳ ಶೈಕ್ಷಣಿಕ ಮತ್ತು ಊಟದ ವ್ಯವಸ್ಥೆಗೋಸ್ಕರ ಮಾಡ್ತಕ್ಕಂಥ ಒಂದು ಅನುಕೂಲಕರವಾಗಿರ್ತಕ್ಕಂಥದ್ದು. ಅದು ಬಿಟ್ಟರೆ ಯಾರು ಕೂಡ ಅವರು ಎಲ್ಲೂ ಮಾರಾಟ ಮಾಡಿರ್ತಕ್ಕಂಥದ್ದು, ಮಾರಾಟ ಮಾಡುವಾಗ ಹಿಡ್ಕೊಂಡಿರ್ತಕ್ಕಂಥದ್ದು, ಸ್ಟಾಕ್ ಕಡಿಮೆ ಇರ್ತಕ್ಕಂಥದ್ದು ಏನೂ ಇಲ್ಲ. ದಯವಿಟ್ಟು ಮಕ್ಕಳು ಮಾಡಿದ್ರೆ ಅಲ್ಲ, ದಯವಿಟ್ಟು ವಿಚಾರಣೆ ಮಾಡಿದ್ರ ಅಲ್ಲ, ನಾವು ಅದನ್ನ ಇನ್ನೊಂದ್ಸಲಿ ಪರಿಶೀಲನೆ ಮಾಡಿ ಇದು ಮಾಡ್ತೀವಿ. ಗಣೇಶ್ ಆರ್, ಸಿಟಿವಿ ನ್ಯೂಸ್, ಬಾಗೇಪಲ್ಲಿ. ಪ್ರಿಯಕರನಿಗಾಗಿ ಕಟ್ಟಿಕೊಂಡ ಪತಿಯನ್ನೇ ಕೊಲೆ ಮಾಡಿಸಿದ್ದ ಪಾಪಿ ಪತ್ನಿ ಇದೀಗ ಪೊಲೀಸರ ಅತಿಥಿಯಾಗಿದ್ದು, ಪ್ರಿಯಕರ ಸೇರಿ ಹಲವರು ಜೈಲು ಸೇರಿರುವ ಘಟನೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನಲ್ಲಿ ನಡೆದಿದೆ. ಪ್ರಿಯಕರನಿಗಾಗಿ ಕಟ್ಟಿಕೊಂಡ ಪತಿಯನ್ನೇ ಅಪಘಾತದ ಮಾದರಿಯಲ್ಲಿ ಕೊಲೆ ಮಾಡಿಸಿದ ಪತ್ನಿ ಇದೀಗ ಪೊಲೀಸರ ಅತಿಥಿಯಾಗಿದ್ದಾಳೆ. ಅಪಘಾತದ ರೀತಿಯಲ್ಲಿ ಮಾಡಿದ್ದ ಕೊಲೆ ಸ್ಟೋರಿಗೆ ಅರ್ಧಾಂಗಿಯೇ ವಿಲನ್ ಆಗಿದ್ದು, ಗಂಡನ ಹೆಣದ ಮುಂದೆ ಪತ್ನಿ ಹೈ ಡ್ರಾಮಾ ಮಾಡಿದ್ಲು. ಆದರೆ ಇದೀಗ ಪತ್ನಿ ಸೇರಿ ಪ್ರಿಯಕರ ಅಂಧರಾಗಿದ್ದಾರೆ. ಕಳೆದ ಜನವರಿ 24ರಂದು ಹೊಸಕೋಟೆ ತಾಲೂಕಿನ ಸಿದ್ದೇನಹಳ್ಳಿ ಬಳಿ ನಡೆದಿದ್ದ ಕೊಲೆಗೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಸಿದ್ದೇನಹಳ್ಳಿಯ 40 ವರ್ಷದ ಅಶೋಕ್ ಎಂಬಾತನನ್ನು ಕೊಲೆ ಮಾಡಲಾಗಿತ್ತು. ಇದೇ ಕೊಲೆಗೆ ಸಂಬಂಧಿಸಿ ಇದೀಗ ಸೂಲಿಬೆಲೆ ಪೊಲೀಸರು 4 ಜನ ಕೊಲೆ ಆರೋಪಿಗಳನ್ನು ಬಂಧಿಸಿದ್ದಾರೆ. ಮೃತನ ಪತ್ನಿ ಪುಷ್ಪ, ಪ್ರಿಯಕರ ದೇವರಾಜ್, ಮುನೀಂದ್ರ ಮತ್ತು ಸಿದ್ದಪ್ಪ ಬಂಧಿತ ಆರೋಪಿಗಳಾಗಿದ್ದು, ಎಣ್ಣೆ ಪಾರ್ಟಿ ಮಾಡೋಕೆ ಅಂತ ಕರೆದು ಕಿರಾತಕರು ಕೊಲೆ ಮಾಡಿದ್ರು ಎಂದು ಪೊಲೀಸರು ತಿಳಿಸಿದ್ದಾರೆ. ಕೆರೆಯಲ್ಲಿ ರಾಡ್ನಿಂದ ಹೊಡೆದು ಆರೋಪಿಗಳು ಕೊಲೆ ಮಾಡಿದ್ರು ಎಂದು ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದಿದೆ. ಕೊಲೆ ನಂತರ ಗ್ರಾಮದ ರಸ್ತೆಯ ತಿರುವಿನಲ್ಲಿ ಶವ ಬಿಸಾಕಿ ಅಪಘಾತದಂತೆ ಹಂತಕರು ಬಿಂಬಿಸಿದ್ರು. ಆದರೆ ಅಪಘಾತದ ಸ್ಥಿತಿ ನೋಡಿ ಕೊಲೆ ಅಂತ ಗ್ರಾಮಸ್ಥರು ಆರೋಪಿಸಿದ್ರು. ಗ್ರಾಮಸ್ಥರ ಆರೋಪದ ಮೇರೆಗೆ ಕೊಲೆ ಬಗ್ಗೆ ತನಿಖೆ ನಡೆಸಿದಾಗ ಪತ್ನಿಯ ಸಂಚು ಬೆಳಕಿಗೆ ಬಂದಿತ್ತು. ವಿಚಾರ ಬಹಿರಂಗವಾಗುತ್ತಿದ್ದಂತೆ ಪ್ರಿಯಕರ ಪರಾರಿಯಾಗಿದ್ದ. ಆದರೆ ಸೂಲಿಬೆಲೆ ಪೊಲೀಸರು ಪರಾರಿಯಾಗಿದ್ದ ಪ್ರಿಯಕರನ ಎಡೆಮುರಿ ಕಟ್ಟುವಲ್ಲಿ ಯಶಸ್ವಿಯಾದರು. ನ್ಯೂಸ್ ಬ್ಯೂರೋ, ಸಿಟಿವಿ ನ್ಯೂಸ್, ಹೊಸಕೋಟೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ಶ್ರೀ ಚಾಮವಿ ಪಾರ್ಟಿ ಹಾಲ್, 4ನೇ ಮಹಡಿ, ಶ್ರೀ ಚಾಮವಿ ಕಾಂಪ್ಲೆಕ್ಸ್, ಗೆರಿಯಾ ಶೋರೂಮ್ನ ಮೇಲೆ ನಂಬರ್ 232T,
ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ನಿಮ್ಮ ಎಲ್ಲ ಶುಭ ಕಾರ್ಯಗಳಿಗೆ ಸುಸಜ್ಜಿತ ಪಾರ್ಟಿ ಹಾಲ್ ಚಿಕ್ಕಬಳ್ಳಾಪುರದಲ್ಲಿ ಸಿದ್ಧ. ಹುಟ್ಟುಹಬ್ಬ, ನಾಮಕರಣ, ಕಾರ್ಯಕ್ರಮ ಯಾವುದೇ ಇರಲಿ, ನಿಮ್ಮ ನಿರೀಕ್ಷೆಗೆ ತಕ್ಕ ಪಾರ್ಟಿ ಹಾಲ್. ಎಸಿ ಕೇಂದ್ರೀಕೃತ ಪಾರ್ಟಿ ಹಾಲ್, ಪ್ರೊಜೆಕ್ಟರ್ ಮತ್ತು ಪರದೆಯೊಂದಿಗೆ ಸಿದ್ಧವಾಗಿದೆ. ಎಐ ಸ್ಪೀಕರ್ಗಳಿಂದ ಆವೃತ, ಲಿಫ್ಟ್ ಕೂಡ ಲಭ್ಯವಿದೆ. 100 ಕಾರ್ಗಳಿಗೆ ಪಾರ್ಕಿಂಗ್ ವ್ಯವಸ್ಥೆ, ಪವರ್ ಬ್ಯಾಕಪ್, ಜನರೇಟರ್ ಲಭ್ಯ. ಕೂಡಲೇ ಸಂಪರ್ಕಿಸಿ 9916161691 9739702077. ಸ್ಕೈ ಮಹಿಳಾ ಅಡ್ಡ ವುಮೆನ್ಸ್ ಶೋರೂಮ್ ಬದಲಾದ ವಿಳಾಸದಲ್ಲಿ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. 15 ವರ್ಷ ಮೇಲ್ಪಟ್ಟ ಮಹಿಳೆಯರಿಗೆ ಬೇಕಾದ ಎಲ್ಲ ತರಹದ ಬಟ್ಟೆಗಳು ಒಂದೇ ಮಳಿಗೆಯಲ್ಲಿ ಲಭ್ಯ. ಉತ್ತಮ ಗುಣಮಟ್ಟದ ಅತ್ಯಾಧುನಿಕ ಬಟ್ಟೆಗಳಿಗಾಗಿ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ ನಿಮಗಾಗಿ ಇದೆ. 1-2 ಪೀಸ್ ಕೊಂಡರೂ ಹೋಲ್ಸೇಲ್ ದರದಲ್ಲಿ ನೀಡುತ್ತೇವೆ. ಎಲ್ಲ ತರಹದ ಆಕರ್ಷಣೀಯ ಸೀರೆಗಳು, ಮನಮೆಚ್ಚುವಂತಹ ಸೀರೆಗಳು, ಟಾಪ್ಸ್, ಲೆಗಿನ್ಸ್, ರೆಡಿ ಡ್ರೆಸ್ಸಸ್, ಮಹಿಳೆಯರ ಒಳ ಉಡುಪುಗಳು ಲಭ್ಯ. ಮತ್ಯಾಕೆ ತಡ, ಒಮ್ಮೆ ಭೇಟಿ ಕೊಡಿ. ಸ್ಕೈ ಮಹಿಳಾ ಅಡ್ಡ, ಗೌರಿಬಿದನೂರು ರಸ್ತೆ, ರೆಡ್ಡಿ ಎಲೆಕ್ಟ್ರಾನಿಕ್ಸ್ ಹತ್ತಿರ, ಚಿಕ್ಕಬಳ್ಳಾಪುರ ಟೌನ್. ಮೊಬೈಲ್ ಸಂಖ್ಯೆ 9916533636. ಮನೆ ಕಟ್ಸೋದು ಎಷ್ಟು ಕಷ್ಟನೋ ಅದಕ್ಕಿಂತ ಕಷ್ಟ ಮನೆಗೆ ಇಂಟೀರಿಯರ್ನ ಸೆಲೆಕ್ಟ್ ಮಾಡಿ ಒಂದೊಳ್ಳೆ ಲುಕ್ನ ಕೊಡೋದು. ಆದರೆ ಈಗ ಟೆನ್ಷನ್ನೇ ಬೇಡ. ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಇದು ಲೊಕೇಟ್ ಆಗಿರೋದು ಯಲಹಂಕ ನ್ಯೂ ಟೌನ್, ಬೆಂಗಳೂರು. ಇಲ್ಲಿ ನಿಮಗೆ ಇಂಟೀರಿಯರ್ನಲ್ಲಿ ಎಲ್ಲ ರೀತಿಯ ಸೊಲ್ಯೂಷನ್ ಕೊಟ್ಟು ಕಾನ್ಸೆಪ್ಟ್ ಡಿಸೈನಿಂದ ಫೈನಲ್ ಇನ್ಸ್ಟಾಲೇಷನ್ವರೆಗೂ ನಿಮಗೆ ತಿಳಿಸ್ಕೊಡ್ಲಾಗುತ್ತೆ. ಇವರದ್ದೇ ಓನ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇರೋದ್ರಿಂದ ನಿಮಗೆ ಬೇಕಾದಂಥ ಪ್ರಾಡಕ್ಟ್ನಿಂದ ಇಂಟೀರಿಯರ್ ಮತ್ತು ಫರ್ನಿಚರ್ಸ್ 10 years ವಾರಂಟಿಯೊಂದಿಗೆ ಮಾಡಿಕೊಡ್ತಾರೆ. ಲೇಟೆಸ್ಟ್ ಟ್ರೆಂಡ್ಗೆ ತಕ್ಕ ಹಾಗೆ ಆಕ್ರಿಲಿಕ್ ಕಿಚನ್, ಯು ಶೇಪ್, ಎಲ್ ಶೇಪ್, ಸ್ಟ್ರೈಟ್ ಕಿಚನ್, ಜಿ ಶೇಪ್ಡ್ ಕಿಚನ್ ಲೇಔಟ್ಸ್ ಮಾಡಿಕೊಡ್ತಾರೆ. ಇನ್ನು ವಾರ್ಡ್ರೋಬ್ ವಿಷಯಕ್ಕೆ ಬಂದರೆ ಅದೆಷ್ಟು ವೆರೈಟೀಸ್, ಸ್ಲೈಡಿಂಗ್ ವಾರ್ಡ್ರೋಬ್ಸ್, ಫಿಟೆಡ್, ಕಸ್ಟಮೈಸ್ಡ್, 2 door, 3 door, 4 doors ವಾರ್ಡ್ರೋಬ್ಸ್, ವಾಕ್-ಇನ್ ವಾರ್ಡ್ರೋಬ್ಸ್, ಸಿಂಗಲ್, ಕನ್ಸೀಲ್ಡ್, ಟ್ರಾನ್ಸ್ಪರೆಂಟ್ ಗ್ಲಾಸ್, ಆಕ್ರಿಲಿಕ್ ವಾರ್ಡ್ರೋಬ್ಸ್, ಓಪನ್ ವಾರ್ಡ್ರೋಬ್ಸ್, ಕಾರ್ನರ್ ವಾರ್ಡ್ರೋಬ್ಸ್ ಅಂತ ಬೇಸಿಕ್ ಟು ಅಡ್ವಾನ್ಸ್ ಎಲ್ಲ ವೆರೈಟೀಸು ಇವೆ. ಹಾಗೆ ನಿಮ್ಮಿಷ್ಟದ ವಾರ್ಡ್ರೋಬ್ ಫಿನಿಶಿಂಗ್ ಆಪ್ಷನ್ಸ್ ಕೂಡ ಇದೆ. ಡೆಕೋರೇಟಿವ್, ಲ್ಯಾಮಿನೇಟ್ ಫಿನಿಶ್, ಲೆದರ್ ಫಿನಿಶ್, ಗ್ಲಾಸ್, MDF, ರೋಸ್ಟೆಡ್ ಗ್ಲಾಸ್, ಮಿರರ್, ಪಾರ್ಟಿಕಲ್ ಬೋರ್ಡ್ ಅಂತ ನಿಮ್ಮ ಟೇಸ್ಟ್ ಹಾಗೆ ಕ್ರಿಯೇಟಿವಿಟಿಗೆ ತಕ್ಕಂತೆ ಎಲ್ಲಾನು ಡಿಸೈನ್ ಮಾಡಿಕೊಡ್ತಾರೆ. ಡಿಸೈನಿಂದ ಡೆಲಿವರಿ, ಡ್ಯೂರಬಿಲಿಟಿವರೆಗೂ ಎಲ್ಲದರಲ್ಲೂ ಎಚ್ಚರಿಕೆ ವಹಿಸ್ತಾರೆ. ಕ್ವಾಲಿಟಿಯಲ್ಲಿ ಕಾಂಪ್ರಮೈಸೇ ಇಲ್ಲ. ನಿಮಗೆ ಬೇಕಾಗಿರೋ ಒಳ್ಳೆ ಔಟ್ಪುಟ್ ಕೊಡಲಾಗುತ್ತೆ. ನೀವು ನಿಮ್ಮ ಮನೆಗೆ ಒಂದೊಳ್ಳೆ ಇಂಟೀರಿಯರ್ ಸೆಟಪ್ ಮಾಡಿಸೋದಾದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಹಾಗೆ ವಿಸಿಟ್ ಮಾಡಿ ರಾಮೂಸ್ ಅರ್ಬನ್ ಲಿವಿಂಗ್ ಸ್ಟುಡಿಯೋ, ಯಲಹಂಕ, ನ್ಯೂ ಟೌನ್, ಬೆಂಗಳೂರು. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಹಳ್ಳಿಗಳು ಅಭಿವೃದ್ಧಿಯ ಜೊತೆಗೆ ಜನರಲ್ಲಿ ಬದಲಾವಣೆಯಾಗಬೇಕಾದರೆ ಗ್ರಾಮಗಳಲ್ಲಿ ದೇವತಾ ಕಾರ್ಯಗಳು ಹೆಚ್ಚಾಗಿ ನಡೆಯಬೇಕು. ಇಂತಹ ಹಬ್ಬಗಳನ್ನು ಗ್ರಾಮೀಣ ಪ್ರದೇಶಗಳಲ್ಲಿ ಜಾತ್ಯತೀತವಾಗಿ ಆಚರಿಸಬೇಕು ಎಂದು ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯ PN ಕೃಷ್ಣಮೂರ್ತಿ ಹೇಳಿದರು. ಕೊರಟಗೆರೆ ತಾಲೂಕಿನ ಹೊಳವನಹಳ್ಳಿ ಹೋಬಳಿ ಮಾವತ್ತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಲಿಂಗಾಪುರದಲ್ಲಿ ಶ್ರೀ ಮಾರಮ್ಮ ದೇವಿ ಸೇವಾ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಗ್ರಾಮ ದೇವತೆ ಶ್ರೀ ಮಾರಮ್ಮ ದೇವಿಯ ಉತ್ಸವ ಮೂರ್ತಿ ಪ್ರತಿಷ್ಠಾಪನಾ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಉತ್ಸವ ಮೂರ್ತಿ ದಾನಿಗಳಾದ PN ಕೃಷ್ಣಮೂರ್ತಿ ಮಾತನಾಡಿದರು. ವರುಣ ವಿಧಾನಸಭಾ ಕ್ಷೇತ್ರವು ಇಡೀ ರಾಜ್ಯಕ್ಕೆ ಮಾದರಿ ಕ್ಷೇತ್ರವಾಗಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹಾಗೂ ಆಶ್ರಯ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಹೇಳಿದರು. ನಂಜನಗೂಡು ತಾಲೂಕಿನ ಹನಿಯಂಬಳ್ಳಿ ಗ್ರಾಮದಲ್ಲಿ ನೂತನವಾಗಿ ನಿರ್ಮಿಸಿರುವ ಅಂಬೇಡ್ಕರ್ ಭವನ ಮತ್ತು ಅಂಗನವಾಡಿ ಕೇಂದ್ರವನ್ನು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ನಂತರ ಬುದ್ಧ ಮತ್ತು ಅಂಬೇಡ್ಕರ್ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸಿ ಗಿಡಕ್ಕೆ ನೀರು ಹಾಕುವ ಮೂಲಕ ಉದ್ಘಾಟಿಸಿ ಮಾತನಾಡಿದ ಅವರು,
ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಸಾಕಷ್ಟು ಅನುದಾನಗಳನ್ನು ನೀಡಿದ್ದಾರೆ. ಅಂಬೇಡ್ಕರ್ ಅವರ ಸಂವಿಧಾನದ ಆಶಯದಂತೆ ನಮ್ಮ ಸರ್ಕಾರ ಜನಪರ ಯೋಜನೆಗಳನ್ನು ಜಾರಿಗೆ ತರುವ ಮೂಲಕ ಅಭಿವೃದ್ಧಿಯ ಪಂಥದಲ್ಲಿ ಸಾಗುತ್ತಿದ್ದೇವೆ. ಸುಮಾರು 21 ಲಕ್ಷ ರು ವೆಚ್ಚದಲ್ಲಿ ಅಂಬೇಡ್ಕರ್ ಅವರ ಭವನ ನಿರ್ಮಾಣ, 18 ಲಕ್ಷ ರು ವೆಚ್ಚದಲ್ಲಿ ಅಂಗನವಾಡಿ ಕೇಂದ್ರ ನಿರ್ಮಾಣ ಮಾಡಲಾಗಿದೆ. ಇದರ ಸದುಪಯೋಗವನ್ನು ಪಡಿಸಿಕೊಳ್ಳಬೇಕು ಎಂದರು. ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಗತ್ ಸಿಂಗ್ ಚಾರಿಟೇಬಲ್ ಟ್ರಸ್ಟ್ನಿಂದ ಚಿಕ್ಕಬಳ್ಳಾಪುರದಲ್ಲಿ 10,000 ಹೊದಿಕೆ ವಿತರಣೆ. ಯಲಹಂಕ ಶಾಸಕ ವಿಶ್ವನಾಥ್ ಸೇರಿ ಹಲವು ಗಣ್ಯರು ಭಾಗಿ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಅವರು ಯುವಕರಿಗೆ ಅವಕಾಶ ನೀಡಲು ಸಲಹೆ. ಚಿಕ್ಕಬಳ್ಳಾಪುರ ತಾಲೂಕಿನ ಅಗಲಗುರ್ಕಿ ಗ್ರಾಮ ಪಂಚಾಯಿತಿ ನೂತನ ಕಟ್ಟಡ ಉದ್ಘಾಟನೆ. 1.07 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ನೂತನ ಸುಸಜ್ಜಿತ ಗ್ರಾಮ ಪಂಚಾಯಿತಿ ಕಟ್ಟಡ, ವಿವಿಧ ಮೂಲಗಳಿಂದ ಅನುದಾನ ಸಂಗ್ರಹ. ದಲಿತರ ಮೇಲೆ ನಡೆಯುತ್ತಿರುವ ದೌರ್ಜನ್ಯಗಳ ನಿಯಂತ್ರಣಕ್ಕೆ ಆಗ್ರಹಿಸಿ ಮಹಾನಾಯಕ ಅಂಬೇಡ್ಕರ್ ಸೇನೆಯಿಂದ ಚಿಕ್ಕಬಳ್ಳಾಪುರದಲ್ಲಿ ಪ್ರತಿಭಟನೆ. ದಲಿತರ ಕೊಲೆಗಳಿಗೆ ನ್ಯಾಯ, ಸಾಗುವಳಿ ಚೀಟಿ ವಿತರಣೆಗೆ ಒತ್ತಾಯ. ಗ್ರಾಮೀಣ ಬಡ ಮಕ್ಕಳ ಹೊಟ್ಟೆ ಸೇರಬೇಕಾದ ಅಕ್ಕಿ ಸೇರಿದ್ದು ಅಧಿಕಾರಿಗಳ ಜೇಬು. ಜಿಲ್ಲಾಧಿಕಾರಿ ಜಿ ಪ್ರಭು ಅವರಿಂದ 2 ಅಧಿಕಾರಿಗಳ ಅಮಾನತು. ಗುಡಿಬಂಡೆ ತಾಲೂಕಿನ ಕೊಂಡರೆಡ್ಡಿಹಳ್ಳಿಯ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಪ್ರಾಂಶುಪಾಲ ನಾಗರಾಜ್, ನಿಲಯ ಪಾಲಕಿ ರಾಧಿಕಾ ಅಮಾನತು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ ಸಿಟಿವಿ ನ್ಯೂಸ್, ಇದು ನಿಮ್ಮ ಜೊತೆಗಾರ.